ನಮಸ್ಕಾರ ಎಲ್ಲರಿಗೂ. ಸೊ ಒಂದು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿನಾರಿಯೋನ ಹೇಳ್ತೀನಿ, ಒಂದು ಸಂದರ್ಭವನ್ನು ಹೇಳ್ತೀನಿ. ಅದನ್ನು ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡೋಣ. ಅದು ಏನು ಸಂದರ್ಭ ಅಂತಂದರೆ, ಇವಾಗ ಯಾವುದೋ ಒಂದು ವ್ಯಕ್ತಿ ಇರ್ತಾರೆ, ಆಯಿತಾ. ಸೊ ಈಗ ಆ ವ್ಯಕ್ತಿ ನಮ್ಮಿಂದ ಬೇರೆ ಇದ್ದಾರೆ ಅಂತ ಅಂದಮೇಲೆ ಅವರು ಏನು ಮಾತಾಡ್ತಾರೆ, ಅವ್ರು ಏನು ಅಂದ್ಕೊಳ್ತಾರೆ ಅಥವಾ ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದು ನಮಗೆ ಹೊರಗಿಂತ ಗೊತ್ತಾಗಲ್ಲ. ಯಾಕಂದರೆ ನಾವು ಅವರ ಪರಕಾಯ ಪ್ರವೇಶವನ್ನು ಮಾಡೋಕ್ಕಾಗಲ್ಲ. ಸೊ ಈ ಸೈಫೈ ಮೂವಿಲಿ ಅಥವಾ ಈಗ ಈ ಗೇಮ್ಸಲ್ಲಿ ತೋರಿಸೋ ಥರ ಆ ವ್ಯಕ್ತಿ ಏನನ್ನ ಚಿಂತನೆ ಮಾಡ್ತಿದ್ದಾರೆ ಅಂತ ಅವ್ರ ತಲೆ ಮೇಲೆ ಒಂಥರ ಹಿಂಗೆ ಟ್ರಾನ್ಸ್ಪರೆಂಟ್ ಬಾರ್ ಬಂದಂಗೆ ಮೂವೀಸಲ್ಲೆಲ್ಲ ನೋಡ್ತಿರಲ್ಲ. ಸೊ ಆ ಥರ ಇದ್ದಿದ್ರೆ ಯಾವ ಥರ ಇರ್ಬೋದಿತ್ತು ಪ್ರಪಂಚ ಅಂದರೆ, ಈಗ ಲೈ ಡಿಟೆಕ್ಟರ್ ಅಂತ ಹೇಳ್ತಾರೆ, ಬಟ್ ಅದೆಲ್ಲ ಏನೇನೋ ಟೆಕ್ನಿಕ್ ಎಲ್ಲ ಮಾಡಬೇಕು ಆ ಮಷೀನ್ ಎಲ್ಲ ಹಾಕಿ. ಆದರೆ ಒಬ್ರು ಏನೋ ಮಾತಾಡಿದ ತಕ್ಷಣ ಅದರಲ್ಲಿ ಎಷ್ಟರ ಮಟ್ಟಿಗೆ ನಿಜ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳಿದೆ ಅಂತೇಳಿ ತೋರಿಸ್ಬಿಡ್ಬೇಕು. ಇನ್ಫಾರ್ಮೇಷನ್ ಗಾಳಿಯಲ್ಲಿ ಬಂದ್ಬಿಡ್ಬೇಕು, ಹೋಲೋಗ್ರಾಮ್ ಥರ. ಸೊ ಈ ಥರ ಫ್ಯೂಚರಿಸ್ಟಿಕ್ ಮೂವೀಸಲ್ಲಿ ಅಥವಾ ಹಾಲಿವುಡ್ ಮೂವೀಸಲ್ಲಿ ನೀವು ಈ ಥರ ನೋಡಿರ್ಬೋದು. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಿದ್ದೀನಿ ಅಂತಂದರೆ, ಈ 2050 ಸಮೀಪದಲ್ಲಿ, ಅಂದರೆ ಇನ್ನೊಂದು 27 ವರ್ಷಗಳು ಬೇಕು, ಇದು ಒಂದು ಎಸ್ಟಿಮೇಷನ್ ಅಷ್ಟೇ. ಇವಾಗ ನಡೀತಕ್ಕಂಥ ಮಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಡೆವಲಪ್ಮೆಂಟ್ಗಳು, ಅಡ್ವಾನ್ಸ್ಮೆಂಟ್ಗಳು ನೋಡಿದಾಗ ಒಂದು ಪ್ರಿಡಿಕ್ಷನ್ ಏನಪ್ಪ ಅಂತಂದರೆ, ಆ ಒಂದು ಸಂದರ್ಭದಲ್ಲಿ ಇನ್ನೊಂದು 27 ವರ್ಷಗಳಾದಮೇಲೆ ಮಾನವರ ಮಾನಸಿಕ ರೋಗದ ಮಟ್ಟ ಅಥವಾ ಮಾನವರ ಮಾನಸಿಕ ಹೆಲ್ತ್, ಮೆಂಟಲ್ ಹೆಲ್ತ್ ಅಂತ ಏನಿದೆ, ಇದು ಇಂಪ್ರೂವ್ ಆಗುತ್ತೆ. ಮತ್ತು ಮಾನಸಿಕ ರೋಗಿಗಳ ಇಲ್ಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದರ ಏನು ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ. ಆವಾಗ ಸೈಕ್ಯಾಟ್ರಿಸ್ಟ್ಗಳ ಒಂದು ನೀಡ್ ಅಥವಾ ಏನೋ ಒಂದು ಮನಸ್ಸಿಗೆ ನನಗೆ ಏನೂ ಆಗ್ತಾ ಇಲ್ಲ, ಏನಾದರೂ ನನಗೆ ಹೆಲ್ಪ್ ಬೇಕು ಅನ್ನೋ ಆ ಒಂದು ಅಬ್ಸೆಷನ್ನು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾಕೆ ಹೀಗೆ ಹೇಳ್ತಾರೆ ಹೋಗುತ್ತೆ ಅಂತ ಅಂದರೆ ಅದಕ್ಕೊಂದು ವಿಶೇಷ ರೀಸನ್ ಇದೆ. ಅದು ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಆ್ಯಪಲ್ ರಿಲೀಸ್ ಮಾಡಿದೆ ಅದನ್ನು iOS 17ನಲ್ಲಿ. ಸೊ ಯಾವಾಗ ನಾವು ನಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿ ಎಲ್ಲವನ್ನು ಸ್ಟೆಪ್ಗಳನ್ನು ತಗೊಳ್ತಾ ಹೋಗ್ತೀವೋ ಆವಾಗ ನಾವು ಕೆಲವೊಂದು ಇಂಪ್ರೂವ್ಮೆಂಟ್ಗಳನ್ನು ಮಾಡ್ತಾ ಹೋಗ್ತೀವಿ. ಏನು ಇದರ ಮೀನಿಂಗು ಅಂತಂದರೆ, ಈಗ ನಾನು ಒಂದು ಪಡಿಬೇಕು ಲೈಫಲ್ಲಿ ಅಂತ ಹೇಳಿ ತುಂಬ ಕಷ್ಟಪಡ್ತಾ ಇದ್ದೆ. ಎಕ್ಸಾಂಪಲ್ ಆ ಥರ ಪಡ್ತಾ ಇದ್ದೆ, ಯಾರೋ ಒಬ್ಬ ವ್ಯಕ್ತಿ ಪಡ್ತಾ ಇರ್ತಾರೆ. ಆ ವ್ಯಕ್ತಿಗೆ ಎಲ್ಲಿ ಟ್ರೈ ಮಾಡಬೇಕು ಅಥವಾ ಯಾವ ಥರ ಅದನ್ನು ಪಡಿಬೇಕು ಅಂತ ಗೊತ್ತಿರಲ್ಲ. ಆದ್ದರಿಂದ ಅವರು ಕನ್ಫ್ಯೂಷನ್ಲಿ ಒಳಗಾಗ್ಬಿಟ್ಟು ಅವ್ರ ಮೈಂಡಲ್ಲಿ ಏನನ್ನು ಮಾಡಬಾರ್ದು ಅದನ್ನೇ ಮಾಡ್ತಾ ಇರ್ತಾರೆ ಪದೇ. ಆದರೆ ಯಾರು ಅವರಿಗೆ ಇದನ್ನು ಮಾಡಬೇಡ ಅಂತ ಹೇಳ್ತಾ ಇರಲ್ಲ. ಈ ಥರ ಮಾಡಿದರೆ ತಪ್ಪು, ಈ ಥರ ಮಾಡಿದ್ರೆ ಅದೇನು ಸಿಗಲ್ಲ, ನಿಮಗೆ ದೂರ ಹೋಗುತ್ತೆ, ಈ ಥರ ಮಾಡಿ ಇದೆಲ್ಲ ಮೆಥಡ್ ಅಂತ ಹೇಳೋಕ್ಕೆ ಯಾರೂ ಇರಲ್ಲ. ಯಾಕೆ ಯಾರು ಇರಲ್ಲ? ಅದು ಆಬ್ವಿಯಸ್ ರೀಸನ್ಸಿಂದ. ಯಾಕೆ ಅಂತಂದರೆ, ಒಬ್ಬರ ಮನಸ್ಸಿನ ಒಳಗಡೆ ಏನಾಗುತ್ತೆ ಅಂತ ಯಾರಿಗೂ ಕಾಣಿಸಲ್ಲ. ಅದು ಅವರಿಗೆ ಫೀಲ್ ಆಗುತ್ತೆ ಅಷ್ಟೇ. ಅವ್ರಿಗೆ ಫೀಲ್ ಆದರೂ ಕೂಡ ಅದು ನಿಜನೋ ಸುಳ್ಳು ಅಂತ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಕೆಲವೊಂದ್ಸಲ ಒಂದು ಘಟನೆ ನನಗೆ ಇಷ್ಟ ಅಥವಾ ಒಬ್ಬರು ಇಷ್ಟ ಅಥವಾ ಒಂದು ಏನೋ ಪೊಸಿಷನ್ ಇಷ್ಟ ಅಂತ ಅನಿಸುತ್ತೆ. ಇನ್ನೊಂದು 5 ನಿಮಿಷ ಆದಮೇಲೆ ಮತ್ತೆ ಅದು ಬೇಡ ಅಂತ ಅನಿಸುತ್ತೆ. 5 ನಿಮಿಷ ಅಂತಂದ್ರೆ ಒಂದು 1 year 2 years ಆದಮೇಲೆ ಅದು ನಂಗಲ್ಲ ಅಂತ ಅನಿಸುತ್ತೆ. ಆಮೇಲೆ ಹಂಗೆ ಮಾಡಬಾರ್ದಿತ್ತಲ್ಲ ನಾನು ಅಂತ ಅನಿಸುತ್ತೆ. ಆಮೇಲೆ ಅಯ್ಯೋ ಹಂಗೆ ಮಾಡಬೇಕಿತ್ತಲ್ಲ ಅಂತ ಕೂಡ ಅನಿಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನನ್ನ ಲೈಫಲ್ಲಿ ನಡೆತಕ್ಕಂಥ 3 ಮ್ಯಾನಿಫೆಸ್ಟೇಷನ್ಗಳು. ಇದರ ಬಗ್ಗೆ ಸಪ್ರೇಟಾಗಿ ಬೇರೆ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಈ ಒಂದು ವಿಡಿಯೋದಲ್ಲಿ ಆ ಮ್ಯಾನಿಫೆಸ್ಟೇಷನ್ಗಳು ಮುಂಚೆ ನನ್ನ ಮೆಂಟಾಲಿಟಿ ಹೆಂಗಿತ್ತು, ಅದು ಆಗೋಕ್ಕಿಂತ ಮುಂಚೆ ನನ್ನ ಮೆಂಟಾಲಿಟಿ ಹೆಂಗಿತ್ತು, ಅವುಗಳು ಆಗುವಾಗ ಹೇಗಾಯಿತು, ಅದು ಆದ ಮೇಲೆ ಅಂದರೆ ಸಿಕ್ಕಿದೆ ಅಂತ ನನ್ನ ಮನಸ್ಸಿಗೆ ಗೊತ್ತಾದ ಮೇಲೆ ಏನಾಯಿತು ಅಂಥೇಳಿ ನಾನೊಂದು ಅನಾಲಿಸಿಸ್ ಮಾಡಿದ್ದೀನಿ. ಇದನ್ನು ಇವಾಗ ನಾನು ಮ್ಯಾನುವಲ್ ಲೆವೆಲಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಇವಾಗಿನ್ನೂ ಮಷಿನ್ಗಳು ಅಷ್ಟೊಂದು ಅಡ್ವಾನ್ಸ್ಮೆಂಟ್ಗಳು ಬಂದಿಲ್ಲ. ಇವಾಗ ತಾನೇ iOS 17ನಲ್ಲಿ ಒಂದು ಫೀಚರ್ ಬಂದಿದೆ, ಮೆಂಟಲ್ ಟ್ರ್ಯಾಕರ್ ಅಂತ ಹೇಳಿ. ಆ ಮೆಂಟಲ್ ಟ್ರ್ಯಾಕರ್ ಏನು ಮಾಡುತ್ತೆ, ನೀನು ಒಂದು ದಿನದಲ್ಲಿ ಯಾವ ಹೊತ್ತಿನಲ್ಲಿ ಎಷ್ಟು ಹೊತ್ತು ನೀನು ಹ್ಯಾಪಿ ಇದೆಯಾ ಅಥವಾ ಎಷ್ಟು ಸ್ಯಾಡ್ ಇದೆಯಾ, ಸ್ಯಾಡ್ ಇದ್ದಾಗ ಏನಾಗಿತ್ತು ಅಂತ ಜರ್ನಲ್ ಬರಿತೀವಲ್ಲ, ಆ ಥರ ಹೆಲ್ತ್ ಆ್ಯಪಲ್ಲಿ iOS 17 ಫೀಚರಲ್ಲಿ ಹೆಲ್ತ್ ಆ್ಯಪಲ್ಲಿ ನಾವು ಅದನ್ನು ಕೊಡ್ತಾ ಹೋಗೋದು. ಇದನ್ನು ಕ್ರ್ಯಾಡಲ್, ಇವಾಗ ಅದು ಕ್ರ್ಯಾಡಲ್ ಆಡ್ತಿದೆ. ಈ ಮಷಿನ್ ಲರ್ನಿಂಗ್ ಮುಂದೆ ಯಾವ ಥರ ರೂಪ ತಾಳುತ್ತೆ ಅಂದರೆ, ಇನ್ನೊಂದು 5 ರಿಂದ 10 ವರ್ಷ ಆದಮೇಲೆ ಕಂಪ್ಲೀಟಾಗಿ ನಮಗೆ ಒಂದು ಅಸಿಸ್ಟೆಂಟ್ಗಳು ಹೇಳ್ತಾ ಹೋಗ್ತವೆ. ಆ ಮಷಿನ್ಗಳು, ನೀನು ಈ ಥರ ಬಿಹೇವ್ ಮಾಡ್ತಿದೆ, ಹಿಂಗೆ ಮಾಡಬಾರ್ದು, ನಿನ್ನ ಗೋಲಿಗೆ ಇದು ಅಡ್ಡ ಬರ್ತಿದೆ, ನಿಮಗೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಈ ಥರ ಮುಂದೆ ಬರುತ್ತೆ 5 ರಿಂದ 10 ವರ್ಷ ಆದಮೇಲೆ. ಆದರೆ ಇವಾಗ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ನಾನೇ ಮಾಡಿದ್ದೀನಿ. ಸೊ ಇದೆಲ್ಲ ಅಪ್ರಾಕ್ಸಿಮೇಷನ್ನು. ಅಂದರೆ ಈ 3 ಸಿನಾರಿಯೋನ ಹೇಳ್ತಾ ಹೋಗ್ತೀನಿ, 3 ಮ್ಯಾನಿಫೆಸ್ಟೇಷನ್ಗಳು. 1ನೇ ಮ್ಯಾನಿಫೆಸ್ಟೇಷನ್ ಏನಪ್ಪ ಅಂತಂದರೆ,
ನಾನು ಲೈಕ್ ನನಗೆ ಈ ಪದ ಅಥವಾ ಈ ಇಮ್ಯಾಜಿನೇಷನ್ ಅಂದರೆ ಏನು ಇವೆಲ್ಲ ಗೊತ್ತಾಗಿದ್ದು ಲೈಕ್ 2.5 ವರ್ಷದ ಹಿಂದೆ, ಸುಮಾರು 2021 ಫೆಬ್ರವರಿ ತಿಂಗಳ ಒಂದು ಸಂದರ್ಭದಲ್ಲಿ ನನಗೆ ಅದು ಗೊತ್ತಾಯಿತು. ಅವಾಗಿಂದ ನಾನು ಈ ಮೈಂಡು, ಕಾನ್ಷಿಯಸ್ನೆಸ್ ಇವೆಲ್ಲ ನಾನು ಸಬ್ ಕಾನ್ಷಿಯಸ್ ಮೈಂಡ್ ಇವೆಲ್ಲ ತಿಳ್ಕೊತ ಬಂದೆ. ಸೊ ಆವಾಗಿಂದ ನಾನು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಬಂದಿದ್ದೀನಿ. ಎಲ್ಲ ಎಕ್ಸ್ಪೆರಿಮೆಂಟ್ಗಳಿಗೆ ರಿಸಲ್ಟ್ ಸಿಕ್ಕಿದೆ. ಎಷ್ಟರ % ಸಿಕ್ಕಿದೆ ಅಂತ ಕೂಡ ಮುಂದೆ ಅನಾಲಿಟಿಕ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕಂತಂದರೆ ಒಂದು ಸಿಕ್ಕಿದೆ ಅಂತ ಹೇಳ್ತಾರೆ, ಆದರೆ ಅದು ಕಂಪ್ಲೀಟಾಗಿ ಸಿಕ್ಕಿದೆ ಅಂತ ಮನಸ್ಸಿಗೆ ನಂಬಿರಲ್ಲ, ಸುಮ್ಮನೆ ಅದು ಸಿಕ್ಕಿದೆ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಕೂಡ ಅದು ಕಾಂಪ್ಲೆಕ್ಸ್ ಆಗಿ ಇರುತ್ತೆ ರೀಸನ್ಗಳು. ಕೆಲವೊಂದ್ಸಲ 90% ಸಿಕ್ಕಿದೆ ಅನಿಸುತ್ತೆ, ಕೆಲವೊಂದ್ಸಲ 100% ಸಿಕ್ಕಿದೆ ಅನಿಸುತ್ತೆ. ಸೊ ಈ ಥರ ಒಂದನೇ ಸಿನಾರಿಯೋ ಏನಂತಂದರೆ, ನಾನು ಟೆಸ್ಟ್ ಮಾಡಬೇಕಾಗಿತ್ತು ಫಸ್ಟ್ ಸಲ ಬಂದಾಗ. ಲೈಕ್ ಆವಾಗಿನೂ ಪರಿಚಯ ಆಗಿತ್ತು ಈ ಪದ ಇದು ಏನು ಅಂತ ಹೇಳಿ. ಸೊ ನಾ ಏನು ಮಾಡಿದೆ, ಎಕ್ಸಾಮ್ ಇತ್ತು, ನನಗೆ ಪ್ರೆಸೆಂಟೇಷನ್ ಇತ್ತು. ಅದೇ ಎಕ್ಸಾಮು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದಿತ್ತು ನಂದು. ಅದಾದಮೇಲೆ ಕ್ವಶನ್ ಆನ್ಸರ್ ಸೆಕ್ಷನ್ ಇರುತ್ತೆ, ಪ್ರೊಫೆಸರ್ ಕೂತಿರ್ತಾರೆ, PhD ಸ್ಟೂಡೆಂಟ್ಸ್ಗಳು ಕೂತಿರ್ತಾರೆ. ನಾನು ಮಾಸ್ಟರ್ಸ್ ಓದುವಾಗ ಇದು ನಡೆದಿದ್ದು ಘಟನೆ. ನಾನು ಏನು ಮಾಡಿದೆ, ಲೈಕ್ ಒಂದು 5 ದಿನದ ಹಿಂದೆ, ಇದು ಒಂದು ಘಟನೆ ನಂಬರ್ 1, 5 ದಿನದ ಹಿಂದೆ ನಾನು ಟೆಸ್ಟ್ ಮಾಡ್ಬೇಕಿದನ್ನು. ಇವೆಲ್ಲ ಹಿಂಗೆ ಹೇಳ್ತಾರಲ್ಲ, ನಮ್ಮ ಇನ್ನರ್ ಸ್ಪೀಚ್ ಅಥವಾ ಇನ್ನರ್ ಕನ್ವರ್ಸೇಷನ್ನು ಹೊರಗಡೆ ಅದನ್ನೇ ರಿಫ್ಲೆಕ್ಟ್ ಮಾಡ್ತಾರೆ ಜನ ಅಂತ ಹೇಳಿ. ಸೊ ನಾನು ಏನು ಮಾಡಿದೆ, ಲೈಕ್ ಆ ಪ್ರೊಫೆಸರ್ ಹೆಂಗಿದ್ದಾರೆ, ಅವರ ಏನೋ ವಿಷನ್ ಮತ್ತು ಅವರ ವಾಯ್ಸು, ಅವರ ಬಿಹೇವಿಯರ್ ಎಲ್ಲ ನನಗೆ ಗೊತ್ತಿತ್ತಲ್ಲ. ಸೊ ನಾನು ಏನು ಮಾಡಿದೆ, 5 ದಿನದ ಹಿಂದೆ, ಎಕ್ಸಾಮಿನ 5 ದಿನದ ಹಿಂದೆ ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು, ಅವರು ಎಕ್ಸಾಮಲ್ಲಿ ಏನೋ ಒಂದು ಕ್ವಶನ್ ಕೇಳ್ತಾರೆ, ಆ ಕ್ವಶನ್ನಿಗೆ ನಾನು ಒಂಥರ ಅಟೆಂಪ್ಟ್ ಮಾಡ್ತೀನಿ, ಆ ಅಟೆಂಪ್ಟಿಗೆ ಅವರು ವೆರಿ ಗುಡ್ ಅಂತಾರೆ ಅಂತ ಹೇಳಿ. ಇದು ಕೇಳೋಕ್ಕೆ ಬಹಳ ಸಿಂಪಲ್ ಅನಿಸುತ್ತೆ ಅಲ್ಲ, ಇದರಲ್ಲಿ ಏನಿದೆ ಅಂಥದ್ದು, ಯಾಕಂದರೆ ಕರೆಕ್ಟ್ ಆನ್ಸರ್ ಹೇಳಿದರೆ ಈಗ ವೆರಿ ಗುಡ್ ಅಂತಾರೆ ಅಂತ. ಆದರೆ ನನಗೆ ಆ ಟೆಸ್ಟ್ ಮಾಡಲೇಬೇಕಾಗಿತ್ತು. ಯಾಕಂತಂದರೆ ಯಾವಾಗಲೂ ವೆರಿ ಗುಡ್ ಅನ್ನೋ ಚಾನ್ಸೇ ಇರೋಲ್ಲ ಆ್ಯಕ್ಚುಲಿ. ಸುಮ್ಮನೆ ಹ್ಞೂ ಅಂತ ಅನ್ಬೋದು, ಅಥವಾ ಸುಮ್ಮನೆ ಓಕೆ ಅಂತ ಅನ್ಬೋದು. ಸೊ ಹಿಂಗೆಲ್ಲ ಅನ್ಬೋದು. ಸೊ ನಾನು ಏನು ಮಾಡಿದೆ, ಎಕ್ಸಾಕ್ಟ್ ಅದೇ ಪದ ಬೇಕು ನನಗೆ ಆ್ಯಕ್ಚುಲಿ. ಒಂದೇನೋ ಕೇಳ್ತಾ ಒಂದು ಕ್ವಶನ್ನು, ಅದಕ್ಕೆ ನಾನು ತುಂಬ ಪ್ರಯತ್ನಪಟ್ಟು ಆನ್ಸರ್ ಮಾಡ್ತೀನಿ, ಅದು ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ, ಅದು ಅವಾಗ ವೆರಿ ಗುಡ್ ಅಂತಾರೆ. ಈ ಸೀನ್ನ 5 ದಿನದ ಹಿಂದೆ ನಾನು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದೆ ದಿನ ರಾತ್ರಿ. ಸೊ ಆ ಥರ ಮಾಡಿ ಒಂದು 3-4 ದಿನ ಮಾಡಿ 5ನೇ ದಿನ ಎಕ್ಸಾಮಿಗೆ ಹೋದೆ. ಎಕ್ಸಾಮಿಗೆ ಹೋದಾಗ ಮನಸ್ಸಲ್ಲಿ ಅದೇ ಇತ್ತು, ನೋಡೋಣ ಏನಾದರೂ ಕೇಳ್ತಾರ, ನಾನು ಏನಾದರೂ ಅಟೆಂಪ್ಟ್ ಮಾಡ್ತೀನಿ ಆ ಥರ. ನಾನೆಲ್ಲ ಪ್ರಿಪೇರ್ ಆಗಿದ್ದೆ, ಅದು ಬೇರೆ ಮಾತು. ಆ ಥರ ಮಾಡ್ತಾರ, ನೋಡೋಣ ಇದು ನಿಜ ಆಗುತ್ತಾ ಅಂತ ಹೇಳಿ ತುಂಬ ಲೈಕ್ ನನಗೆ ಏನೋ ಕುತೂಹಲ ಇತ್ತು. ಹೋದೆ, ಎಲ್ಲ ಆಯಿತು. ಲಾಸ್ಟ್ ಇನ್ನೊಂದು 5-10 ಮಿನಿಟ್ಸ್ ಉಳಿದಿತ್ತು ಪ್ರೆಸೆಂಟೇಷನಲ್ಲಿ ಆಗಿ. ಇನ್ನೂ ಲೈಕ್ ಏನು ಅವರು ಕ್ವಶನ್ನು ಕೇಳಿಲ್ಲ, ಆ ಸಂದರ್ಭನೂ ಬಂದಿಲ್ಲ. ಆವಾಗ ಇನ್ಸೈಡ್ ಮನಸ್ಸು ಡಿಸೈಡ್ ಮಾಡಿಬಿಡ್ತು, ಓಕೆ ಇದು ಸುಮ್ಮನೆ ನಂಬಿಕೆ ಬರ್ಸೋಕ್ಕಷ್ಟೇ, ಇದು ನಿಜ ಅಲ್ಲ, ಇಂಥವೆಲ್ಲ ನಡೆಯೋದಿಲ್ಲ ಎಕ್ಸಾಕ್ಟ್ಲಿ. ಯಾಕಂತಂದರೆ ನಾನು ಒಳಗೆ ಯಾವುದೋ ಒಂದು ಸೀನ್ ಕನ್ಸ್ಟ್ರಕ್ಟ್ ಮಾಡಿದ ತಕ್ಷಣ ಇವ್ರ ವಿಲ್ ಪವರ್ ಚೇಂಜ್ ಮಾಡೋಕ್ಕೆ ನಾನು ಯಾರು ಅಂತ ಹೇಳಿ. ಹಂಗಂದು ಒಂದು 3-4 ನಿಮಿಷ ಆಗಿರಬೇಕು, ಒಂದು ಕ್ವಶನ್ ಕೇಳಿದ್ರು ಅವರು. ಅದಕ್ಕೆ ಪೇಪರ್ ಪೆನ್ನು ಕೊಟ್ಟರು, ನಾನು ಏನೋ ಒಂದು ಎಕ್ಸ್ಪ್ಲೇನ್ ಮಾಡಿದೆ. ಅದು ಸರಿಯಾಗಿರಲಿಲ್ಲ ಆನ್ಸರ್ ಅನ್ಫಾರ್ಚುನೇಟ್ಲಿ. ಅವರು ಇನ್ನೊಂದು ಸಲ ಸ್ವಲ್ಪ ನಾನು ನಿನಗೆ ಈಸಿಯಾಗಿ ಅರ್ಥ ಆಗಿ ಹೇಳ್ತೀನಿ, ಮೇ ಬಿ ನಿನಗೆ ಕ್ವಶನ್ ಅರ್ಥ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರು. ಅದನ್ನು ಸ್ವಲ್ಪ ಅಂದರೆ ಈಸಿ ಮಾಡಿ ಕೇಳಿದರು, ನನಗೆ ಟ್ವಿಸ್ಟ್ ಆಗದೆ ಇರೋ ಥರ. ಆವಾಗ ನನಗೆ ಅರ್ಥ ಆದಂಗೆ ಆಯಿತು, ಏನೋ ಒಂದು ಫ್ಲ್ಯಾಶ್ ಬಂದಂಗೆ ಆಯಿತು. ಎಲ್ಲೋ ಓದಿದ್ದೆ ನಾನು ಇದನ್ನು, ಹಿಂದಿನ ದಿನವೇ ಓದಿದ್ದೆ. ಫ್ಲ್ಯಾಶ್ ಥರ ಒಂದು ಬಂದು ಅದನ್ನು ಹಿಂಗೆ ಟ್ರೈ ಮಾಡಿ ಅವ್ರ ಮುಖ ನೋಡ್ತಿದ್ದೆ ನಾನು, ಬರಲಿ ಅಂತಾರಲ್ಲ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ನಾನು ಏನೋ ಒಂದು ಮಾಡಿ ಆ ಒಂದು ಕೀವರ್ಡ್ನ ಹೇಳ್ಬಿಟ್ಟೆ. ಕೆಲವೊಬ್ಬರಿಗೆ ಅದು ಬಯಸ್ತಿರ್ತಾರೆ ಕೀವರ್ಡ್ ಅಂತ. ಆವಾಗ ಅವರು ಜರ್ಮನಲ್ಲಿ ಝೇರ್ ಗೂಟ್ ಅಂತ ಅಂದರು. ಅಂದರೆ ಜರ್ಮನಲ್ಲಿ ಝೇರ್ ಗೂಟ್ ಅಂದರೆ ವೆರಿ ಗುಡ್ ಅಂತ ಅರ್ಥ, ಅದು ಇಂಗ್ಲೀಷಲ್ಲಿ. ಆವಾಗ ನನಗೆ ಆ ಕ್ಷಣಕ್ಕೆ ಒಂದು ಲೈಕ್ ಶಾಕ್ ಆದಂಗೆ ಆಗಿತ್ತು. ಸೊ ಯಾಕೆ ಅಂತಂದರೆ ನಾನು ಏನು ಸಿನಾರಿಯೋ ಇಮ್ಯಾಜಿನ್ ಮಾಡಿದ್ದೆ, ಸುಮ್ಮನೆ ಏನೋ ಕೇಳ್ತಾರೆ, ಸುಮ್ಮನೆ ಏನೋ ಹೇಳೋದಲ್ಲ, ಏನೋ ಒಂದು ಕೇಳ್ತಾರೆ, ನಾನು ಅದನ್ನು ಹೆಂಗೋ ಒಂದು ಕಷ್ಟಪಟ್ಟು ಮಾಡಿ ಆನ್ಸರ್ ಮಾಡ್ತೀನಿ ಅಂತ. ಸೊ ಇಲ್ಲೂ ಹಾಗೆ ಆಯಿತು. ಫಸ್ಟ್ ನಂಗೆ ಏನೋ ಹೇಳಿದರು, ನಂಗೆ ಅರ್ಥ ಆಗಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಏನೋ ತಪ್ಪು ಮಾಡಿದೆ. ಆಮೇಲೆ ಅವರು ಈಸಿಯಾಗಿ ಕೇಳಿದರು ಏನೋ ಮಾಡಿ, ನಾನು ಹೆಂಗೋ ಒಂದು ಲೈಕ್ ಎಲ್ಲವನ್ನು ಯೂಸ್ ಮಾಡಿ ಏನೇನೋ ಮಾಡಿ ಹೇಳಿದೆ ನಾನು. ಅವ್ರು ಅದಕ್ಕೆ ಝೇರ್ ಗುಟ್ ಅಂತ ಅಂದರು. ಸೊ ಈ ಒಂದು ಸಿಚುವೇಶನ್ನಿಂದ ನನಗೆ ನಂಬಿಕೆ ಇನ್ನೂ ಜಾಸ್ತಿ ಆಗ್ತಾ ಬಂತು. ಆದರೆ ಇಂಪಾರ್ಟೆಂಟ್ ಥಿಂಗ್ ಏನು ಇಲ್ಲಿ, ಯಾಕೆ ಇದನ್ನು ಅನಾಲಿಟಿಕ್ಸ್ ಮಾಡಬೇಕು, ಮುಂಚೆ ಹಿಂಗಿತ್ತು, ಈ ಘಟನೆ ಆದಮೇಲೆ ಹಿಂಗಾಯಿತು ಮನಸ್ಸಿಗೆ ಅಂತ ಹೇಳಿ ಒಂದು ಗ್ರಾಫ್ ಮೂಲಕ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐಪ್ಯಾಡಲ್ಲಿ ನಾನು ಗ್ರಾಫ್ನ ತೋರಿಸ್ತಿರ್ತೀನಿ, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಿರ್ತೀನಿ. ಸೊ ಎಕ್ಸ್ ಆಕ್ಸಿಸಲ್ಲಿ ಸಮಯ ಅಂತ ಹೇಳಿ, ವೈ ಆಕ್ಸಿಸಲ್ಲಿ ಪ್ರತಿಶತ, ಅಂದರೆ ಎಷ್ಟರ ಮಟ್ಟಿಗೆ ಇದು ಸಾಧ್ಯತೆ ಲೈಕ್ ಸಂಭಾವನೆ ಆಗಿದೆ ಅಂತ. ಸೊ ನಾವು ಪಿಂಕ್ ಮತ್ತು ಬ್ಲೂ ಕಲರ್ ಲೈನ್ಸ್ನ ನೋಡ್ತಾ ಇದ್ದೀವಿ, ಆಯಿತಾ. ಪಿಂಕ್ ಕಲರ್ ಲೈನ್ ಏನು ತೋರಿಸುತ್ತೆ, ಸಿಗಲೇಬೇಕು ಅಂದರೆ ಅಬ್ಸೆಷನ್ ಲೆವೆಲ್ಲು ಮುಂಚೆ ಹೆಂಗಿತ್ತು. ಯಾಕಂದರೆ ಎಕ್ಸ್ ಆಕ್ಸಿಸಲ್ಲಿ ನೋಡ್ಬೋದು ದಿನಗಳು 1, 2, 3, 4, 5 ದಿನಗಳು ಇದ್ದಾವೆ. 5 ದಿನಗಳು 100%.
ಈ 5 ದಿನಗಳು ಅಂತಂದರೆ ಲೈಕ್ ಎಕ್ಸಾಮ್ ಇರೋ ಹಿಂದಿನ 5 ದಿನದಿಂದ ಕನ್ಸಿಡರ್ ಮಾಡಿರೋದು. 5ನೇ ದಿನ ನನ್ನ ಎಕ್ಸಾಮ್ ಇತ್ತು, ಆಯಿತಾ. ಸೊ ಈ ಥರ ಈ ಗುಲಾಬಿ ಬಣ್ಣದ ಗ್ರಾಫ್ ಏನು ತೋರಿಸುತ್ತೆ, ಅಬ್ಸೆಷನ್ ಸಿಗಲೇಬೇಕು ಅನ್ನೋದು ಎಷ್ಟು % ಇತ್ತು ಆ 5 ದಿನದ ಹಿಂದೆ ಅಂತ. ನೀಲಿ ಬಣ್ಣದ ಏನು ತೋರಿಸುತ್ತೆ, ಅದು ಆಗಿದೆ ಅಂತ ಮನಸ್ಸು ನಂಬಿರೋದು, ಯಾರೋ ಬೇರೆ ನಂಬೋದಲ್ಲ. ಇದನ್ನೇ ಸಿನಾರಿಯೋ ಬೇರೆಯವ್ನು ಹೇಳಿದೆ, ಇವನೇನೋ ಒಂದು ಕತೆ ಹೊಡಿತಿದ್ದಾನೆ ಸುಮ್ಮನೆ, ಏನೋ ಚೆನ್ನಾಗಿ ಹೇಳಿ ಚೆನ್ನಾಗಿ ಓದ್ತಾನೆ ಇವನು, ಅದಕ್ಕೆ ಚೆನ್ನಾಗಿ ಹೇಳಿದ್ರೆ ವೆರಿ ಗುಡ್ ಅದೇ ಅಂತಾರೆ. ಸೊ ಇದೇನೋ ಮ್ಯಾನಿಫೆಸ್ಟೇಷನ್ ಅಲ್ಲ ಇದು ಅಂತ. ಸೊ ನಾನೇನು ಕನ್ಸಿಡರ್ ಮಾಡ್ತೀನಿ, ಓನ್ಲಿ ನನಗೇನು ನಿಜ ಅಂತ ಅನಿಸುತ್ತೆ. ಯಾಕಂದರೆ ಸತ್ಯ ಅನ್ನೋದು ಸಬ್ಜೆಕ್ಟಿವ್. ಯಾರೋ ಬೇರೆ ನಂಬಿದ್ದಾರೆ ಅಂತ ಹೇಳಿ ಅದು ನಿನಗೆ ಸತ್ಯ ಆಗಬೇಕು ಅಂತ ಏನೂ ಇಲ್ಲ. ನೀನು ನಿನ್ನ ಮೂಲಕ ಯೂನಿವರ್ಸ್ ಹರಿತಾ ಇದೆ, ನೀನು ಯೂನಿವರ್ಸು. ಸೊ ನಿನಗೇನು ಅನಿಸುತ್ತೋ ಅದು ಸತ್ಯ. ಇಡೀ ಬ್ರಹ್ಮಾಂಡನೇ ಬೇರೆ ಅಂದರೆ ಕೂಡ ನಿನಗೇನು ಅನಿಸ್ತಿರುತ್ತೋ ಅದೇ ಸತ್ಯ, ಅದು ಅಲ್ಟಿಮೇಟ್ ಸತ್ಯ. ಸೊ ಆದ್ದರಿಂದ ಬ್ಲೂ ಕಲರು ನನ್ನ ಮನಸ್ಸಿಗೆ, ನನ್ನ ಮೈಂಡ್ ಏನು ನಂಬಿದೆ ಅನ್ನೋದು ಪರ್ಸೆಂಟೇಜ್ ತೋರಿಸುತ್ತೆ. ಅಂದರೆ ಸಂಭವಿಸುವುದು ಅಂತ, ಲೈಕ್ ಎಷ್ಟರ ಮಟ್ಟಿಗೆ ಅದು ಮ್ಯಾನಿಫೆಸ್ಟೇಷನ್ ಆಗಿಬಿಟ್ಟಿದೆ, ಅವತಾರ ಆಗಿಬಿಟ್ಟಿದೆ ಅಂತ. ನೋಡ್ತಾ ನೋಡ್ತಾ ಬರ್ಬೋದು ಹಿಂಗೆ ಗ್ರಾಫ್ಗಳು ಹೋಗ್ತಿದ್ದಾವೆ ಅಂತ. ಗುಲಾಬಿ ಬಣ್ಣದ ಅಬ್ಸೆಷನ್ ಹೆಂಗಿತ್ತು ನನಗೆ, ಆಲ್ಮೋಸ್ಟ್ 100% ಇತ್ತು. ಫಸ್ಟ್ 4 ದಿನದ ಹತ್ರ 100% ಇತ್ತು. ಆಮೇಲೆ ಅದು ಬರ್ತಾ 5ನೇ ದಿನ ಆ ಘಟನೆ ಆಯ್ತಲ್ಲ, ಅವಾಗ ಅದು ಹೋಗ್ಬಿಡ್ತು, ಅಬ್ಸೆಷನ್ ಹೋಗ್ಬಿಡ್ತು. ಅದು ಯಾಕೆ 0 ಆಗಿದೆ, 0% ಆಗಿದೆ? ಯಾಕಂದರೆ ಒಂದೇ ಸಿನಾರಿಯೋ ಅಲ್ವಾ, ಅದು ಪದೇ ಮುಂದೆ ಹಿಂಗೆ ಆಗ್ತಾನೆ ಇರುತ್ತೆ ಅಂತ ಹೇಳಿ ನನಗೆ ಇರಲಿಲ್ಲ. ಟೆಸ್ಟ್ ಮಾಡೋಣ ಅಂತಿದೆ, ಟೆಸ್ಟಿಗೆ ಇರೋದಕ್ಕೆ ಅದು 0 ಬಂದ್ಬಿಟ್ಟಿದೆ. ಬ್ಲೂ ಕಲರ್ ನೋಡೋ ಸಂಭಾವನೆ 20% ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಒಂದನೇ ದಿನದಿಂದ 20% ನನಗೆ ಅನಿಸ್ತಾ ಇತ್ತು ಆಗುತ್ತೆ ಅಂತ. ಯಾಕೆ 20% ಅಂತ ನಿಮ್ಮಲ್ಲಿ ಕ್ವಶನ್ ಬರ್ಬೋದು. ಯಾಕೆ 20% ಅಂತಂದರೆ ಈ ಒಂದು ಘಟನೆ ಆಗೋಕ್ಕಿಂತ ಮುಂಚೆ, ಅಂದರೆ ಎಷ್ಟೋ ತಿಂಗಳುಗಳ ಹಿಂದೆ ನಾನು ನನ್ನ ಏನು ಅಂತ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೆ. ಸಬ್ ಕಾನ್ಷಿಯಸ್ ಅಂದರೆ ಏನು, ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ಇವೆಲ್ಲ ತಿಳ್ಕೊಂತ ಮೈಂಡ್ ಆಲ್ರೆಡಿ ಟ್ರೈನ್ ಆಗಿತ್ತು. ಅವಾಗ ಇದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಆಗಬೇಕು ಅಂತ ಬೇರೆ ವೀಡಿಯೋಸಲ್ಲಿ ಹೇಳ್ತಿದ್ರಲ್ಲ, ಆ ಒಂದು ನಂಬಿಕೆ ಅದು 20% ಸ್ಟಾರ್ಟ್ ಆಗಿದೆ. ಬರ್ತಾ ನೋಡೋದು 4ನೇ ದಿನದಿಂದ ಹೇಗೆ ರೈಸ್ ಆಗ್ತಾ ಬಂದಿದೆ ಅಂತ. ಅಂದರೆ ಮನಸ್ಸು ನಂಬ್ತಾ ಬಂದಿದೆ, ಆಗ್ಬೋದು ಅಂತ. 5ನೇ ದಿನ ಅದು ಆಲ್ಮೋಸ್ಟ್ 95% ಹೋಗಿದೆ. ಯಾಕೆ 95%, 100% ಯಾಕಿಲ್ಲ ಅಂತಂದರೆ, ನನಗೆ ಫಸ್ಟ್ ಟೈಮ್ ಅಲ್ಲ ಅದು. ಆವಾಗ ಚೂರು ಡೌಟ್ ಇತ್ತು. ನಾನು ಡೌಟ್ ಅಂತಂದರೆ ಇದು ಅಲ್ವೇ ಅಲ್ಲ ಅಂತ ಹೇಳಲ್ಲ, ಚೂರು ಡೌಟ್ ಇತ್ತು. ಒಂದು 5% ಮೇ ಬಿ ಇದು ಕೋಇನ್ಸಿಡೆನ್ಸ್ ಇರ್ಬೋದು ಅಂತ. ಅದಕ್ಕೋಸ್ಕರ ನಾನು 95% ಹಾಕಿದ್ದೀನಿ. ಆಮೇಲೆ ಈ ನಂಬರ್ ಎಲ್ಲಿಂದ ಸಿಕ್ತು ನಿಮಗೆ ಅಂತ ಕೇಳಿದರೆ, ಇದು ಅಪ್ರಾಕ್ಸಿಮೇಷನ್, ಆಯಿತಾ. ಈ ಥರ 3 ಟ್ರ್ಯಾಕರ್ಸ್ ಇನ್ನೊಂದು 5-10 ವರ್ಷ ಆದಮೇಲೆ ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು ಬರ್ತವೆ. ಅದಕ್ಕೆಲ್ಲ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ ಬೇಕು, VR AR ಹೆಡ್ಸೆಟ್ಗಳು ಬೇಕು. ಇವು ಆಮೇಲೆ ವರ್ಚುವಲ್ ಅಸಿಸ್ಟೆಂಟ್ಗಳು, ತುಂಬ ಲೈಕ್ ಕಾಗ್ನಿಷನ್ ಇಂಪ್ರೂವ್ಮೆಂಟ್ ಆಗೋ ಲೆವೆಲ್ ಬೇಕು. ಆವಾಗ ಇದು ಇನ್ನೂ ಜಾಸ್ತಿ ಇನ್ಫೋಗ್ರಾಫಿಕ್ಸ್ ಆಗಿ ಬರುತ್ತೆ. ಇದು ನಾನು ಮ್ಯಾನ್ಯಲ್ ಆಗಿ ಮಾಡಿರೋದಲ್ಲ ಎಂಟ್ರಿನ, ಅದಕ್ಕೋಸ್ಕರ ಈ ಥರ ಇದೆ. ಇದು ಒಟ್ಟು ನನ್ನ ಮೈಂಡಿನ ಎಮೋಷ್ನಲ್ ಟ್ರ್ಯಾಕಿಂಗ್ ಒಂದು ವಿಧಾನ. ಇದು ಘಟನೆ ನಂಬರ್ 1. ಆಮೇಲೆ ಘಟನೆ ನಂಬರ್ 2 ಏನು ಅಂತಂದರೆ, ನಾನು ಬ್ರಹ್ಮಾಂಡಗಳಿಂದ ನನಗೆ ಸೈನ್ಗಳು ಬೇಕು, ಯೂನಿವರ್ಸಿಂದ ಸೈನ್ ಬೇಕು. ಈಗ ಆಯಿತು, ಇದೇನೋ ಒಂದು ರ್ಯಾಂಡಮ್ ಇವೆಂಟ್ ಇರ್ಬೋದು, ಒಂದು ಸಲ ಹಿಂಗೆ ಮಾಡಿದೆ, ಅವರು ಎಕ್ಸಾಕ್ಟ್ ನನ್ನ ಇನ್ನರ್ ಕನ್ವರ್ಸೇಷನ್ ಹೇಳಿಬಿಟ್ರು. ಸೊ ಅವಾಗ ನನಗೊಂದು ಕನ್ಕ್ಲೂಷನ್ ಬಂತು, ಏನು ಪ್ರಪಂಚ ಅಂತಂದರೆ ನನ್ನ ರಿಫ್ಲೆಕ್ಷನ್ನು, ಅದೇ ಹೊರಗಿಂದ ಏನು ನಡೀತಾ ಇಲ್ಲ, ನಾನೇ ಒಳಗಿಂದ ನನ್ನ ಬಗ್ಗೆ ಏನು ಅಂದ್ಕೊಳ್ತಿದ್ದೀನೋ ಹಾಗೆ ಹೊರಗೆ ನಡೆಸ್ತಾ ಇದ್ದೀನಿ. ಸೊ ಇದರಿಂದ ನನಗೆ ಒಂದು ಪವರ್ ಇದೆ ಅಂತ ಗೊತ್ತಾಗುತ್ತೆ. ಈ ಪವರನ್ನು ಯೂಸ್ ಮಾಡಿ ನಾನು ಏನು ಬೇಕಾದ್ರೆ ಪಡಿಬಹುದು. ಪವರ್ ಅಂತಂದರೆ ನಾನು ನಾಶ ಮಾಡಿಬಿಡ್ತೀನಿ ಆ ಥರ ಅಲ್ಲ, ಕಾನ್ಫಿಡೆನ್ಸ್ ಅಂತ. ಪವರ್ ಅಂದರೆ ಇಲ್ಲಿ ಕಾನ್ಫಿಡೆನ್ಸ್ ಅಂತ ಆ ಒಂದು ಅರ್ಥದಲ್ಲಿ ಹೇಳ್ತೀನಿ. ಸೊ ಈ 2ನೇ ಸಿನಾರಿಯೋ ನಂಬರ್ 2ನೇದರಲ್ಲಿ ಬ್ರಹ್ಮಾಂಡದಿಂದ ಒಂದು ಸೈನ್ ಬೇಕು ನನಗೆ ಯೂನಿವರ್ಸಿಂದ ಅಂತ ಹೇಳಿ, ನಾನು 1 ವರ್ಷಗಳ ಸ್ಪ್ಯಾನ್, ಅದಕ್ಕೆ ಟೈಮ್ 5 ದಿನ ಇತ್ತಲ್ಲ ಒಂದೇ ಎಕ್ಸ್ಪೆರಿಮೆಂಟಿಗೆ, 2ನೇ ಎಕ್ಸ್ಪೆರಿಮೆಂಟಿಗೆ 1 ವರ್ಷಗಳ ಸ್ಪ್ಯಾನಲ್ಲಿ 12 ತಿಂಗಳುಗಳು, ಅವಾಗ 3 ತಿಂಗಳು ಒಂದು ಇಂಟರ್ವ್ಯೂಲಲ್ಲಿ ಡಿಫ್ರೆಂಟ್ ಘಟನೆಗಳನ್ನ ಟ್ರ್ಯಾಕ್ ಮಾಡ್ತಾ ಬಂದಿದ್ದೀನಿ. ಇದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೀನಿ, ನೀವು ಬಹಳ ಫಾಲೋ ಮಾಡ್ತಾ ಇದ್ದರೆ. ಈ ಬ್ರಹ್ಮಾಂಡಗಳ ಸೈನ್ ಏನಪ್ಪ ಅಂತಂದರೆ, ಈಗ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಳ್ಳೋದು. ಅಂದರೆ ಇದು OCD ಅಂತ ಕೂಡ ಅಂತಾರೆ ಕೆಲವೊಬ್ಬರು. ಹೀಗೆ ದಾರಿಯಲ್ಲಿ ಹೋಗ್ತಿರ್ತಾರೆ, ನಾನು ಹಂಗೆ ಹೋದ್ರೆ ನನಗೆ ಇದಾಗುತ್ತೆ ಅಂತ. ಇದು OCD, ಇದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಈ ಡಿಸಾರ್ಡರ್ ಬಗ್ಗೆ. ಮನಸ್ಸು ನ್ಯಾಚುರಲ್ಲಾಗಿ ಒಂದನ್ನು ಏನೋ ಬಯಸಬೇಕು, ಅದು ನ್ಯಾಚುರಲ್ಲಾಗಿ ಹೊರಗಡೆ ನಡಿಬೇಕು, ಅದು ನಮಗೆ ಗೊತ್ತಿಲ್ದಂಗೆ ಆಗಬೇಕು. ಈಗ ನಾನು ಹಿಂಗೆ ಯಾಕೆ ಹಿಂಗೆ ಹೇಳ್ತೀನಿ ಅಂತಂದರೆ, ನಿಮಗೇನೋ ಒಂದು ಲೈಕ್ ಯಾರೋ ಒಂದು ಸೈಕಲಲ್ಲಿ ಹೋಗ್ತಿರ್ತಾರೆ, ಅಲ್ಲಿ ಒಂದು ನಿಂಬೆಹಣ್ಣು ಇರುತ್ತೆ. ಆವಾಗ ನೀವು ಹಿಂಗೆ ಅಂದ್ಕೊಳ್ತೀರಿ, ಅವನು ಆ ನಿಂಬೆಹಣ್ಣು ಮೇಲೆ ಸೈಕಲ್ ಓಡಿಸಿದ್ರೆ ನನಗೆ ನಾಳೆ 1000 ರೂಪಾಯಿ ಸಿಗುತ್ತೆ, ಓಡಿಸಿಲ್ಲ ಅಂತಂದರೆ ನಾನು ನಾಳೆ 1000 ರೂಪಾಯಿ ಕಳ್ಕೊಂಡ್ಬಿಡ್ತೀನಿ ಅಂತ. ಸುಮ್ಮನೆ ನೋಡಿ, ಇದು OCD, ಇದು ಈ ಥರ ಅಲ್ಲ ನಾನು ಹೇಳ್ತಿರೋ ಸಿಚುವೇಶನ್, ಇದು ಸೈನ್ ಅಲ್ಲ. ಸೊ ಹಿಂಗೆ ಗೊತ್ತಾಗಬಾರ್ದು ಮುಂಚೆನೆ. ಅಂದರೆ ಅಂದ್ಕೊಳ್ಳೋದೇನೋ ನಿಜ, ಅವನು ಆ ನಿಂಬೆಹಣ್ಣು ಮೇಲೆ ಸೈಕಲ್ ಓಡಿಸಿದ್ರೆ ನನಗೆ ನಾಳೆ 1000 ರೂಪಾಯಿ ಸಿಗುತ್ತೆ ಅಂತ. ಇದೊಂದು ಮೂಢನಂಬಿಕೆ. ಆದರೆ ಕೆಲವೊಂದು ಎಮೋಷ್ನಲ್ ಸ್ಟೇಟ್ಗಳಲ್ಲಿ
ಇದನ್ನ ಮನಸ್ಸು ಮೂಢನಂಬಿಕೆ ಅಂತ ತಗೊಳ್ಳಲ್ಲ, ಒಂದು ಹೈಯರ್ ಆರ್ಡರ್ ಅಥವಾ ಒಂದು ಸ್ಪಿರಿಚುವಲ್ ಲೆವೆಲ್ ಇದು ಅಂತ. ಸೊ ಈ ಥರ ಒಂದು ಕನ್ಸಿಡರ್ ಮಾಡ್ತಾ ಹೋಗುತ್ತೆ. ಸೊ ಹಾಗೆ ನನಗೆ ಅದು ಸಿಗಬೇಕು, ಅವ್ನು ಹೋಗಲಿಲ್ಲ ಅಂತಂದ್ರೆ ನನಗೆ ನಾಳೆ ಏನೋ ಆಗ್ಬಿಡುತ್ತೆ, ಈ ಥರ ನಂಬಿದ್ರೆ ಅದು ಮೂಢನಂಬಿಕೆ ಆಗಿಬಿಡುತ್ತೆ. ಅದಕ್ಕೆ ಮೂಢನಂಬಿಕೆಗೂ ಮತ್ತು ಸೈನ್ಸ್ ಫ್ರಮ್ ದ ಯೂನಿವರ್ಸಿಗೂ ಸಟಲ್ ಒಂದು ಲೇಯರ್ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಏನಿವು ಘಟನೆಗಳು ಅಂತಂದರೆ, ನಾನು ಇದು ನಿಜ ಅಂಥೇಳಿ ನಂಬಕ್ಕೆ ಏನಾದ್ರು ಒಂದು ಸೈನು ಬೇಕು ನನಗೆ ಅಂತೇಳಿ ಯಾವಾಗಲೂ ಸಬ್ಕಾನ್ಷಿಯಸ್ಲಿ ಅಂದ್ಕೊಳ್ತಾ ಇದ್ದೆ. ಇವೆಲ್ಲ ನಾನು ಏನು ಮಾಡ್ತಿದ್ದೀನಿ ಸಬ್ಕಾನ್ಷಿಯಸ್ಲಿ, ಇವೆಲ್ಲ ವೀಡಿಯೋಗಳು ಮಾಡ್ತಿದ್ದೀನಿ ಅಂದರೆ ಅವಾಗ ಇದು 2 ವರ್ಷದ ಹಿಂದೆ, ಇವಾಗಲ್ಲ, ಅವಾಗಿನ ಪರಿಚಯ ಆಗಿತ್ತು ಅಂತ ಹೇಳ್ತಿದ್ದೀನಿ ನಾನು ಅದಕ್ಕೆ. ಸೊ ಏನಂತ ಅಂದ್ಕೊಳ್ತಾ ಇದ್ದೆ. ಸೊ ಏನಾದರೂ ಒಂದು ಸೈನ್ ಬೇಕು, ನಾನು ಕಾನ್ಫಿಡೆನ್ಸಿಂದ ಮುಂದೆ ಹೋಗ್ತೀನಿ ಲೈಫಲ್ಲಿ ಅನ್ನೋಕ್ಕೆ ಏನೊಂದು ಸೈನ್ ಬೇಕು ಅಂದಾಗ ಎಷ್ಟೊಂದು ಸಿನಾರಿಯೋಗಳಲ್ಲಿ ಯಾವ ಥರ ಆಗಿದೆ ಅಂತಂದರೆ, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ತೀನಿ ನಾನು, ಅವಾಗ ಯಾರೋ ಒಬ್ಬ ಮಹಿಳೆ ಬರ್ತಾಳಲ್ಲಿ, ಅಲ್ಲಿ ಅವರು ಏನೋ ಒಂದು ಪ್ರಪೋಗಂಡ ನಡೆಸ್ತಾ ಇರ್ತಾರೆ. ಆ ಒಂದು ನಡೆಸ್ಬೇಕಾದ್ರೆ ಒಂದು ಕಾರ್ಡ್ಬೋರ್ಡ್, ಒಂದು ಪೋಸ್ಟ್ ಕಾರ್ಡ್ನ ಕೊಟ್ಟು ಹೋಗ್ತಾಳೆ. ನಾವು 3 ಜನ ಫ್ರೆಂಡ್ ಇದ್ರು ಕೂಡ ನನಗೋಸ್ಕರ ಕೊಟ್ಟು ಹೋಗ್ತಾಳೆ. ಆ್ಯಕ್ಚುಲಿ ಅದು ಹೆಂಗೆ ಕೊಡ್ತಾಳೆ ಅಂತಂದರೆ, ಅವಳು ಆಲ್ರೆಡಿ ಹೋಗಿರ್ತಾಳೆ ಆ ಕಡೆ, ಆ ಸ್ಟ್ರೀಟಿಂದ ಆ ಕಡೆ, ಇದು ಜರ್ಮನಿಯಲ್ಲಿ ನಡೆದಿದ್ದು, ಸ್ಟ್ರೀಟಿಂದ ಆ ಕಡೆ ಹೋಗಿರ್ತಾಳೆ. ಬಟ್ ಅಲ್ಲಿಂದ ಮತ್ತೆ ವಾಪಸ್ ಬಂದು ನನಗೆ ಏನೋ ಒಂದು ಮರ್ತಿರೋ ಥರ, ಏನೋ ಕೊಡಬೇಕಾಗಿತ್ತು ಮರ್ತೋಗಿದ್ದೆ ಅನ್ನೋ ಥರ ಆ ಒಂದು ಪೋಸಲ್ಲಿ ಬಂದ್ಬಿಟ್ಟು ನನಗೆ ಆ ಕಾರ್ಡ್ ಕೊಟ್ಟು ಹೋಗ್ತಾಳೆ. ಆ ಕಾರ್ಡನ್ನು ನಾನು ಮನೆಗೆ ಬಂದು ತೆಗೆದಾಗ ಪೋಸ್ಟ್ ಕಾರ್ಡನ್ನು ಯು ಆರ್ ಮೇಡ್ ಫಾರ್ ಮೋರ್ ಅಂತ ಇರುತ್ತೆ ಅದರಲ್ಲಿ. ಇದ್ರ ಬಗ್ಗೆ ಒಂದು ವಿಡಿಯೋಗಳನ್ನು ಮಾಡಿದ್ದೆ. ನೆಕ್ಸ್ಟ್ ಸಿನಾರಿಯೋಗಳಲ್ಲಿ ಯಾವ ಥರ ಆಗಿತ್ತು ಅಂತಂದರೆ, ಜಾಬನ್ನು ಹುಡುಕುವಾಗ, ಫಾರ್ ಎಕ್ಸಾಂಪಲ್ ಜಾಬನ್ನು ಹುಡುಕುವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೆ, ಮನಸ್ಸಿನಲ್ಲಿ ಯಾವ ಥರ ಯೋಚನೆಗಳು ಬರ್ತಿತ್ತು ಅಂತಂದ್ರೆ, ಅವಾಗ ಯಾವಾಗ ಸಿಗುತ್ತೆ, ಯಾವ ಥರ ಸಿಗುತ್ತೆ, ಇಷ್ಟ ಸಿಗುತ್ತಾ ಇಲ್ಲೋ. ಸೊ ಈ ಥರ ಯೋಚನೆಗಳು ಬಂದಾಗ ಎದುರಿಗೆ ಒಂದು ಟ್ರೈನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರ ಆ ಒಂದು LED ಸ್ಕ್ರೀನಲ್ಲಿ, ಅಲ್ಲಿ ಲೈಕ್ ಜರ್ಮನಲ್ಲಿ ಈ ಥರ ಬರೆದಿತ್ತು, ಇವತ್ತು ಮನೆ ನಾಳೆ ಆಫೀಸ್ ಅಂತ. ಅದು ಯಾವುದೋ ಒಂದು ಆ್ಯಡ್ ಇತ್ತದು. ಅದು ಆ್ಯಕ್ಚುಲಿ ಡಾಯ್ಚೆ ಬಾನ್ದು ಅಂದರೆ ಜರ್ಮನ್ ರೈಲ್ವೇಸ್ದು ಆ್ಯಡ್ ಅದು. ನೀವು ಯಾವಾಗಾದ್ರೂ ಹಿಂಗೆ ಟ್ರಾವೆಲ್ ಮಾಡ್ಬೋದು, ಇಲ್ಲಿ ಆಫರ್ಗಳು ಕೊಡ್ತಿರ್ತಾರಲ್ಲ, ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ಥರ, ಇವತ್ತು ಮನೆ ನಾಳೆ ಆಫೀಸು ಅಂತ. ಅಂದರೆ ನೀವು ಎಲ್ಲೇ ಹೋದರೂ ಕೂಡ ಲೈಕ್ ನಾವು ಇರ್ತೀವಿ ಅಂತ ಸ್ಪಾನ್ಸರ್ ಥರ ಆ ಥರ ಒಂದು ಆ್ಯಡ್ ಅದು ಆ್ಯಡ್ ಆ ಥರ ಬಂದಿತ್ತು ಅಷ್ಟೇ. ಬಟ್ ಅದು ನನಗೇನು ಹೇಳುತ್ತೆ, ನನ್ನ ಮನಸ್ಸಲ್ಲಿ ಅದೇ ಇತ್ತು ತಾನೇ, ಲೈಕ್ ಕಿಟಕಿಯಿಂದ ನಾನು ನೋಡ್ತಾ ಇದ್ದೆ ನನಗೆ ಯಾವಾಗ ಜಾಬ್ ಸಿಗುತ್ತೆ, ಯಾವ ಥರ ಇರುತ್ತೆ ಅಂತ. ಅದು ಯಾರೋ ನನಗೆ ಹೇಳ್ದಂಗಿತ್ತು, ಚಿಂತೆ ಮಾಡಬೇಡ, ಇವತ್ತು ನೀನು ಮನೇಲಿದೆ, ನಾಳೆ ನಿನಗೆ ಆಫೀಸಿಗೆ ಹೋಗ್ತೀಯಾ ಅಂದರೆ ನನಗಂತೂ ಜಾಬ್ ಸಿಗುತ್ತೆ ಅಂತ ಇಂಡೈರೆಕ್ಟ್ ಯಾರು ಹೇಳ್ದಂಗೆ. ಸೊ ಇದು ಒಂಥರ ಒಂದು ಖುಷಿಯಾದ ಒಂದು ಸಂದರ್ಭ ಅಲ್ಲ. ಆಮೇಲೆ ನಾನು ಮಾಸ್ಟರ್ ಥೀಸಿಸ್ ಮಾಡುವಾಗ ಲೈಕ್ ಒಂದು 6 ತಿಂಗಳ ಕೆಳಗೆ ಒಂದು ಲ್ಯಾಬಲ್ಲಿ ಹೋದಾಗ ಮತ್ತೆ ಇದೇ ಯೋಚನೆ ಇತ್ತು. ಯಾಕಂದರೆ ಅವಾಗ ಕೊನೆಗೆ ನಾನು ಗ್ರ್ಯಾಜುಯೇಷನ್ ಆಗ್ತಾ ಇದ್ನಲ್ಲ, ಅವಾಗ ಜಾಬಿನ ಬಗ್ಗೆ ಭಾಳ ಚಿಂತೆ ಮಾಡ್ತಿದ್ದೆ. ಸೊ ಅವಾಗ ಚಿಂತೆ ಅಂತಂದರೆ ಲೈಕ್ ಕೊರಗ್ತಾ ಇರಲಿಲ್ಲ, ಅವಾಗ ಯೋಚನೆ ಮಾಡ್ತಿದ್ದೆ ಹೆಂಗಿರುತ್ತೆ ಮುಂದೆ, ಯಾವ ಥರ ಹೋಗಬೇಕು, ಯಾವ ಥರ ಪ್ರಿಪೇರ್ ಮಾಡಬೇಕು, ಯಾವ ಥರ ಇಂಟರ್ವ್ಯೂನ ಇದು ಮಾಡಬೇಕು, ಹೀಗೆ ಈ ಥರ ಒಂದು ಯೋಚನೆಗಳು. ಸೊ ಅಲ್ಲಿ ಒಂದು ಗಡಿಯಾರ ಇತ್ತು ಆ ಲ್ಯಾಬಲ್ಲಿ, ಯಾರೂ ಇರಲಿಲ್ಲ, ನಾನು ಒಬ್ಬನೇ ಕೂಡ್ತಿದ್ದೆ. ಟಕ್ 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 ಸೌಂಡ್ ಮಾಡ್ತಿತ್ತು, ಎಷ್ಟು ದಿನ ಸೌಂಡ್ ಮಾಡ್ತಿತ್ತು, ಅದು ಜೋರು ಸೌಂಡ್ ಮಾಡ್ತಿತ್ತು ಮುಳ್ಳು. ನನಗೆ ಅದು ಒಂಥರ ಅನ್ಸೋದು, ಏನಿದು ಸೈಲೆಂಟಾಗಿ ಇರೋಕ್ಕೆ ಬಿಡ್ತಾ ಇಲ್ಲ, ಇದು ಪಟ 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 ಸೌಂಡ್ ಮಾಡ್ತಾ ಇದೆ, ಟಿಕ್ ಟಿಕ್ ಅಂತ, ಏನು ಅಂತ ನೋಡೋಣ ಅಂತ ಒಂದ್ಸಲ ತಲೆ ಎತ್ತಿ ನೋಡಿದಾಗ ಗಡಿಯಾರದೊಳಗಡೆ ಮೋರ್ ದೆನ್ ಎಕ್ಸ್ಪೆಕ್ಟ್ ಅಂತ ಒಂದು ಬರೆದಿತ್ತು ಟ್ಯಾಗ್ಲೈನು. ಅದು ವ್ಯೂರ್ತ್ ಅಂತ ಒಂದು ಎಲೆಕ್ಟ್ರಾನಿಕ್ ಕಂಪ್ನಿ ಅವರು ಮಾಡಿರೋ ಗಡಿಯಾರ. ಬಟ್ ಅವ್ರು ಟ್ಯಾಗ್ಲೈನ್ ಅಲ್ಲ ಅದು, ಫಾರ್ಚುನೇಟ್ಲಿ ಆ ಥರ ಮೋರ್ ದೆನ್ ಎಕ್ಸ್ಪೆಕ್ಟ್ ಅಂತ. ಸೊ ಈ ಥರ ಸೈನ್ಗಳು ಇನ್ ಎ ಸ್ಪ್ಯಾನ್ ಆಫ್ 1 year ನಂಗೆ ಸಿಗ್ತಾ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮನಸ್ಸಿನ ಒಂದು ಅನಾಲಿಟಿಕ್ಸ್ ಯಾವ ಥರ ಇತ್ತು ಅಂತ ಗ್ರಾಫನ್ನು ನೋಡ್ತಾ ಹೋಗೋಣ. ಸೊ ನಾನು ಗ್ರಾಫ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಂಭವಿಸೋದು ಬ್ಲೂ ಕಲರ್ನ ನೋಡ್ತಾ ಇದ್ದೀರಲ್ಲ, ಮತ್ತು ಪಿಂಕ್ ಕಲರು ಸಿಗಲೇಬೇಕು, ಅಬ್ಸೆಷನ್ನು. ನೋಡಿ, ತಿಂಗಳುಗಳು 1 ರಿಂದ 12, ಒಂದು ವರ್ಷದ ಕಳೆದ 1 ವರ್ಷದ ಲೈಫ್ ಸ್ಪ್ಯಾನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲು ನಾವು ಸಂಭವಿಸೋದು ಗ್ರಾಫನ್ನು ನೋಡಿದಾಗ 3 ಪೀಕ್ಗಳನ್ನು ನಾವು ಕಾಣ್ತೀವಿ, ಮೇಲೆ ಗುಡ್ಡಗಳು. ಏನಿದೆ ಹಿಂಗೆ ಹಾವಿನ ಥರ ಹೋಗ್ಬಿಟ್ಟಿದೆ ಮೇಲೆ ಅಂತ ನೀವು ಕೇಳ್ತಾ ಇರ್ಬೋದು. ಯಾಕೆ ಹಿಂಗೆ ಹೋಗಿದೆ ಅಂತಂದರೆ, ಮನಸ್ಸು ಅವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುತ್ತೆ, ಆಯಿತಾ. ಅದು ಅಂದರೆ ಮೈಂಡ್ ನಂಬಿರೋದಲ್ಲ, ಬ್ಲೂ ಕರ್ವು ಮೀನಿಂಗು ಮೈಂಡ್ ನಂಬಿದೆ, ಅದಾಗಿದೆಯೋ ಇಲ್ಲ ಅನ್ನೋದು ಮೈಂಡ್ ನಂಬಿದೆ. ಫಸ್ಟು 20% ಇತ್ತು ಮುಂಚೆ, ಸೇಮು ಲಾಸ್ಟ್ ಸಿನಾರಿಯೋದಲ್ಲಿ ಇತ್ತಲ್ಲ. ಯಾಕಂತಂದ್ರೆ ಅವಾಗಿನೂ ನಾನು ಟೆಸ್ಟ್ ಮಾಡ್ತಿದ್ದೆ, ಬಟ್ ಚೂರು ನಂಬಿಕೆ ಇತ್ತು. ಆ ನಂಬಿಕೆನೇ ಈ 20% ನಂಬಿಕೆ ಇತ್ತು. ಆಮೇಲೆ ಅದು ರೈಸ್ ಆಗ್ತಾ ಬಂತು. ಯಾಕಿದು ರೈಸ್ ಆಗಿದೆ? ಸೊ ಈ ಥರ ಆ ಒಂದು ಪೋಸ್ಟ್ ಕಾರ್ಡಲ್ಲಿ ಬಂದಾಗ ನನಗೆ ಮನಸ್ಸಿಗೆ 95%, ಆಲ್ಮೋಸ್ಟ್ 96% ಓಕೆ ಇದು ಸೈನೇ ಇದು ಅಂತ ಅನಿಸಿತ್ತು. ಸ್ವಲ್ಪ ದಿನ ಆದಮೇಲೆ ಏನೂ ಬರ್ತಾ ಇರಲಿಲ್ಲ, ಅವಾಗ ಮತ್ತೆ ಡೌನ್ ಆಯಿತು. ಅದು ಹೀಗೆ ಮೇಲೂ ಕೆಳ ಬಂತು. ಮತ್ತೆ ಸ್ವಲ್ಪ ದಿನ ಆದಮೇಲೆ ಈ ಥರ ಒಂದು ಗಡಿಯಾರ ಬಂತು, ಗಡಿಯಾರದ ಒಂದು ಹೇಳಿದ್ನಲ್ಲ ಅದು ಒಂದು, ಅವಾಗ ಮತ್ತೆ ಮೇಲು ಹೋಯಿತು. ಮತ್ತೆ ಸ್ವಲ್ಪ ದಿನ ಆದಮೇಲೆ ಏನೂ ಸೈನ್ ಸಿಗ್ತಾ ಇರಲಿಲ್ಲ, ಮತ್ತೆ 3 ಡೌನ್ ಬರ್ತಾ ಇತ್ತು. ಆದರೆ ಡೌನ್ ಅಂತಂದರೆ ನೋಡಿ 0 ಬಂದಿಲ್ಲ, ಅದು ಮೈಂಡು 0%, ಏನೂ ಆಗೋದೇ ಇಲ್ಲಪ್ಪ ಅಂತ ನಂಬಿಲ್ಲ,
ಹೋಪ್ ಇದೆ. ಎಲ್ಲಿ ತನಕ ಹೋಪ್ ಇದೆ? 19%, 20% ಹೋಪ್ ಇದೆ. ಆ ಹೋಪು ಮುಂದೆ ನಾವು 8ರಿಂದ ಒಂದು 12 ತಿಂಗಳ ಆ ಒಂದು ನೀವು ನೋಡ್ತಾ ಹೋದರೆ ಗ್ರಾಫಲ್ಲಿ 8ರಿಂದ 12 ತಿಂಗಳಲ್ಲಿ ಆ ಪರ್ಸೆಂಟೇಜ್ ಹೆಂಗೆ ಮೇಲೆ ಹೋಗಿದೆ ನೋಡಿ. ಆ ಬ್ಲೂ ಕರ್ವು ಫಸ್ಟ್ ಒಂದು 3ರಿಂದ 7 ತಿಂಗಳಲ್ಲಿ 20% ಕೆಳಗೆ ಡೌನ್ ಬಂದರೂ ಕೂಡ 8ರಿಂದ 11 ತಿಂಗಳಲ್ಲಿ, ಅಂದರೆ ಲಾಸ್ಟ್ ಒಂದು 3-4 ತಿಂಗಳ ಕೆಳಗಿಂದ ನಂಬಿಕೆ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ 60% ನನಗೆ ಆಲ್ರೆಡಿ ಸಂಭಾವನೆ ಆಗುತ್ತೆ ಅಂತ ಅನಿಸ್ಬಿಡುತ್ತೆ. 60% ನಾನು ಹೇಳ್ತಿರೋದು. ಹಾಗೇನು ನಾನು ಹೇಳ್ತೀನಿ, ಈ ನಂಬರ್ಸ್ ಎಲ್ಲಿಂದ ಸಿಕ್ತು ಅಂತಂದರೆ ನಾನು ಅಪ್ರಾಕ್ಸಿಮೇಷನ್ ಆಗಿ ನನ್ನ ಎಮೋಷನ್ನ ಟ್ರ್ಯಾಕ್ ಮಾಡಿರೋದು ಇದು. ಆಮೇಲೆ 12ನೇ ತಿಂಗಳು, ಇವಾಗ ಈ ವರ್ಷ ಅಂದರೆ ಈ ಕರೆಂಟ್ ದಿನದಲ್ಲಿ 96% ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಪಕ್ಕ ಇದು ಸೈನ್ ಇದು, ಹೌದು ನಾನು ಮುಂದೆ ಹೋಗಬೇಕು. ಯಾಕಂದರೆ ಆ ಥರ ಘಟನೆಗಳು ನಡೀತಾ ಇರ್ತವೆ. ಆ ಪೀಕ್ ನಮ್ಮ ಜವಾಬ್ದಾರಿ ಏನು, ಈ ಒಂದು ಗ್ರಾಫ್ಗಳನ್ನು ನೋಡ್ತಾ ಆ ಬ್ಲೂ ಪೀಕ್ ಏನಿದೆ ಅದನ್ನು ಮೇಲೆ 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 ಹೋಗಿಸ್ತಾ ಹೋಗಬೇಕು. ಈ ಗುಲಾಬಿ ಬಣ್ಣದ ಒಂದು ಕರ್ವ್ ಏನಿದೆ ಸಿಗಲೇಬೇಕು ಅನ್ನೋ ಅಬ್ಸೆಷನ್ನು ಅದು 0 ತರಿಸ್ಬೇಕು. ಆದರೆ ಈ ಗ್ರಾಫಲ್ಲಿ 1 ಇಯರ್ ನೋಡ್ತಾ ಹೋದರೆ ಅದು ಡೌನ್ ಬರ್ತಾ 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 ಅಂದರೆ ಅಬ್ಸೆಷನ್ ಕಡಿಮೆ ಆಗ್ತಾ ಇದೆ 1 ವರ್ಷದಲ್ಲಿ. ಇದು ಬೇಕು 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 ಅಂತ ಯಾವ ಸುದೀಂದ್ರ ಇದ್ದ 1 ವರ್ಷದ ಹಿಂದೆ, ಇವಾಗ ಬೇಡ ಅಂತೇನೋ ಅಂತಿಲ್ಲ ನಾನು. ಯಾಕಂದರೆ 20% ಇದೆ ಅಬ್ಸೆಷನ್ನು. ಯಾಕಂದರೆ ಆಸೆ, ಅದು ಮಟೀರಿಯಲಿಸ್ಟಿಕ್ ಜೀವನ, 0ಕ್ಕೆ ಹೋಗಲ್ಲ. ಆದರೆ ಡೌನ್ ಬಂದು 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 ಅಟ್ಲೀಸ್ಟ್ ಒಂದು 20%ಗೆ ಬಂದು ನಿಂತಿದೆ. ಇದು ಒಳ್ಳೆಯದು, ಯಾಕಂದರೆ ಅಬ್ಸೆಷನ್ ಕಡಿಮೆ ಇದ್ದಷ್ಟು ಬೇಗ ಆಗುತ್ತೆ ಅಂತಂತಾರೆ. ಅಂದರೆ ರೆಸಿಸ್ಟೆನ್ಸ್ ಇರಬಾರ್ದು ಅಂತ. ಇದು 2ನೇ ಸಿನಾರಿಯೋ. ಇನ್ನು 3ನೇ ಸಿನಾರಿಯೋ ಏನಪ್ಪ ಅಂತಂದರೆ, ನನಗೆ ಆಲ್ರೆಡಿ ಗೊತ್ತಿತ್ತು ನನಗೆ ಯಾವ ಥರ ಡಿಸರ್ವ್ ಇದ್ದೀನಿ, ನನಗೆ ಯಾವ ಥರ ಇಷ್ಟ ಇದೆ, ಅದೇ ಥರ ಜಾಬ್ ಸಿಗುತ್ತೆ ಅಂತ ಹೇಳಿ ಅದೇ ಥರ ಪ್ಲ್ಯಾನ್ ಕೂಡ ಮಾಡಿದ್ದೆ. ಇನ್ನೇನು ಗ್ರ್ಯಾಜುಯೇಟ್ ಆಗ್ತೀನಿ ಅನ್ನೋ ಒಂದು 2.5 ತಿಂಗಳ ಹಿಂದೆಯಿಂದ ನಾನು ಜಾಬ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ 2.5 ತಿಂಗಳಲ್ಲಿ 1 ತಿಂಗಳಾದಮೇಲೆ ನನಗೆ ಜಾಬು ಸಿಕ್ತು. ಅದು ಯಾವ ಥರ ಸಿಕ್ತು ಅಂತಂದರೆ, ನನಗೆ ಯಾವ ರೋಲ್ ಇಷ್ಟ ಇತ್ತು ಅದೆಲ್ಲ ಅದೇ ಥರ ಸಿಕ್ತು. ಸೊ ಆ ಜಾಬಿನಕ್ಕಿಂತ ಹಿಂದೆ ನನ್ನ ಇಮ್ಯಾಜಿನೇಷನ್ಗಳು ಯಾವ ಥರ ಇತ್ತು ಅಂತಂದರೆ, ಒಂದು ಸಿನಾರಿಯೋ ಮಾಡಿದ್ದೆ. ನನ್ನ ಹೆಂಗಿದ್ರು ಆನ್ಸೈಟ್ ಕರೀತಾರೆ ಟೆಕ್ನಿಕಲ್ ಇಂಟರ್ವ್ಯೂಸ್ಗಳೆಲ್ಲ ಆದಮೇಲೆ, ಅಂದರೆ ನೀ ಹೆಂಗಿದೆ ಇನ್ ಪರ್ಸನ್ ಸ್ಕಿಲ್ಸ್ ಅವೆಲ್ಲ ನೋಡೋಕ್ಕೆ. ಅಲ್ಲಿ ಕರೆದಾಗ ಯಾವ ಥರ ಸಿನಾರಿಯೋ ಇರಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ತಿದ್ದೆ. ಯಾವ ಥರ ಅಂತಂದರೆ, ಒಂದು ರೌಂಡ್ ಟೇಬಲ್ಲು, ಸುತ್ತಮುತ್ತ ಲೈಕ್ ಡೆಲಿಗೇಟ್ಸ್ ಮತ್ತು ಆ ಥರ ಎಲ್ಲ ಕೂತಿದ್ದಾರೆ, ಲೈಕ್ ಅಫಿಷಿಯಲ್ಸು ಮತ್ತು ಯಾರ್ಯಾರು ಮ್ಯಾನೇಜರ್ಸ್ ಇದ್ದಾರೋ ಮತ್ತು ಟೀಮ್ ಮೆಂಬರ್ಸು ಸ್ಟಾಫ್ ಎಲ್ಲ ಕೂತಿದ್ದಾರೆ. ಆದರೆ ನನ್ನ ಒಂದು ಇಮ್ಯಾಜಿನೇಷನಲ್ಲಿ ಎಷ್ಟೋ ಒಂದು 20th 30th ಫ್ಲೋರಲ್ಲಿದ್ದೆ ನಾನು. ದೊಡ್ಡ ಸಿಟಿ ವ್ಯೂ ಕಾಣ್ತಾ ಇತ್ತು ಒಂಥರ. ಆ ಒಂದು ಸಿಟಿ ವ್ಯೂವಲ್ಲಿ ಇಮ್ಯಾಜಿನ್ ಮಾಡಿದ್ದೆ. ಬಟ್ ಈ ಸಿನಾರಿಯೋ ನಡೀತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಚೇಂಜ್ ಏನಂದರೆ, ಅದೇ ಥರ ರೌಂಡ್ ಟೇಬಲ್ ಇತ್ತು, ಅದೇ ಥರ ಜನರಿದ್ದರು. ನನ್ನ ಇಮ್ಯಾಜಿನೇಷನಲ್ಲಿ ಅವರಿಗೆ ಮುಖ ಇರಲಿಲ್ಲ. ಅದರ ಅರ್ಥ ಏನು ಅಂತಂದರೆ ತಲೆನೇ ಇರಲಿಲ್ಲ ಅಂತಲ್ಲ. ನನ್ನ ಇಮ್ಯಾಜಿನೇಷನಲ್ಲಿ ಜನ ಬರ್ತಾಯಿದ್ರು, ಅವ್ರಿಗೆ ನಾನು ಹ್ಯಾಂಡ್ ಶೇಕ್ ಮಾಡ್ತಿದ್ದೆ. ಆದರೆ ಅವರ ಮುಖ ಬ್ಲರ್ ಆಗಿತ್ತು. ಆ ಒಂದು ಭಾವನೆಗಳನ್ನು ಹೇಳ್ತೀನಿ. ಯಾಕಂದರೆ ಆ ಪೋಸ್ಟ್, ಅದು ಮುಖ ಅನ್ನೋದು ಪೋಸ್ಟ್, ಅವ್ರು ಯಾರೇ ಆಗಿರ್ಬೋದು. ಆ ಜಾಗದಲ್ಲಿ ನೀನು ಯಾವುದಾದ್ರು ಫೇಸ್ನ ಸ್ವ್ಯಾಪ್ ಮಾಡ್ಬೋದು. ಇವೆಲ್ಲ ನಾನು ಇನ್ಫೋಗ್ರಾಫಿಕ್ಸ್ ಮಾಡಿ ತೋರಿಸ್ಬೇಕು. ಅದು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಭಾಳ ಈಸಿಯಾಗಿ ಆಗುತ್ತೆ. ಯಾಕಂದರೆ ಇದು ಮೆಂಟಲ್ ವಿಚಾರ, ಇಮೋಷ್ನಲ್ ವಿಚಾರವನ್ನು ಬಾಯಿಂದ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಥರ ಬಾಯಿಂದ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಈ ಜನರು ಇದ್ದರು ಅಂತ ಅನ್ನೋ ಮೀನಿಂಗು ಯಾರಿದ್ರು ಅಂತ ನನಗೆ ಗೊತ್ತಾಗಿರಲಿಲ್ಲ. ಆದರೆ ಅವರಿದ್ದರು. ಆ ಜನರಿಗೆ ವಾಯ್ಸ್ ಕೂಡ ಇತ್ತು, ಆ ಜನರಿಗೆ ಜೆಂಡರ್ ಕೂಡ ಇತ್ತು, ಆ ಜನರಿಗೆ ಮುಖ ಇರಲಿಲ್ಲ. ಅಂದರೆ ಇದು ಅರ್ಥ ಏನು ಅಂತಂದರೆ, ಮನಸ್ಸಿನ ರೂಪಕವನ್ನು ನಾನು ಹೇಳ್ತಾ ಇದ್ದೇನೆ. ಮನಸ್ಸಿನಲ್ಲಿ ಒಂದು ಕಾನ್ಸೆಪ್ಟು ಅಬ್ಸ್ಟ್ರಾಕ್ಟ್ ಆಗಿ ಬರ್ತಾ ಇದೆ. ಅದು ಒಂದು ನಿಜ ಅಲ್ಲ, ಆದರೂ ಸುಳ್ಳಲ್ಲ, ಅದು ಒಂದು ಅಬ್ಸ್ಟ್ರಾಕ್ಟ್. ಅದಕ್ಕೆ ಒಂದು ರೂಪ ಇದೆ, ಆದರೆ ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಲೇಬಲ್ ಇಲ್ಲ. ಅದು ಕರೆಕ್ಟಾಗಿ ಇವರೇ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರ ಜನರಿದ್ದರು. ಅವರು ಹಾಗೆ ಇದ್ದರು. ಅವ್ರು ಯಾರು ಅಂತ ಕೊನೆಗೆ ಗೊತ್ತಾಯಿತು. 10 ಮೆಂಬರ್ಸ್ ಅವರು, ನನ್ನ ಟೀಮ್ ಮೆಂಬರ್ಸು ಮತ್ತು ಮ್ಯಾನೇಜರ್ಸ್ ಎಲ್ಲ ಇದ್ದರು. ಆದರೆ ಅದು 2ನೇ ಫ್ಲೋರಲ್ಲಿ ನಡೀತು. ಅನ್ಫಾರ್ಚುನೇಟ್ಲಿ ಹೊರಗಡೆ ವ್ಯೂ ಸಿಟಿ ಇರಲಿಲ್ಲ, ಅದು ಪಕ್ಕಕ್ಕೆ ಅದು ಕೆಫೆಟೇರಿಯಾದಿತ್ತು. ಸೊ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇತ್ತು, ದೊಡ್ಡದಾಗಿತ್ತು ಅದು. ಆ ಥರ ಒಂದು ಸಿನಾರಿಯೋ. ಆದರೂ ಕೂಡ ಒಂದು 95% ಇದು ನಿಜ ಆಗಿದೆ ಅಲ್ಲ. ಸೊ ಈ ಥರ ನಂಬಿಕೆಗಳು ಇಂದ ನಾನು ಇನ್ನೂ ಜಾಸ್ತಿ ಈ ಥರ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕೆ ನನಗೆ ಏನೋ ಸ್ಫೂರ್ತಿ ಆಗ್ತಾ ಬಂತು. ಇದರ ಅನಲಿಟಿಕ್ಸ್ ಮಾಡೋಣ. ಸೊ ಇವಾಗ ನಾನು ಗ್ರಾಫ್ ತೋರಿಸ್ತಾ ಇದ್ದೀನಿ. ಸಂಭವಿಸುವುದು ಮತ್ತು ಸಿಗಲೇಬೇಕು ಅನ್ನೋ ಮನೋಭಾವ, ಇದು ಜಾಬ್ ಸಿನಾರಿಯೋ ನಂಬರ್ 3. ಇಲ್ಲಿ ನೋಡಿ, ಸಂಭವಿಸುವುದು ಅಂದರೆ ಇದು ಒಂದು ತಿಂಗಳಲ್ಲಿ ನಡೆದಿದ್ದು. ಸೊ 5ರಿಂದ ಲೈಕ್ 30ನೇ ಲೈಕ್ 125 ಡೇಸ್ ಗ್ಯಾಪಲ್ಲಿ ನಡೆದಿತ್ತಲ್ಲ. ಇದು ಇಂಟರ್ವ್ಯೂವಿಂದ ನನಗೆ ಇಂಟರ್ವ್ಯೂ ಸಿಕ್ಕಾಗಿಂದ ಜಾಬ್ ಆಫರ್ ಬರೋ ತನಕ ಒಂದು 25 ಡೇಸ್ ಆಯಿತು. ಆ ಒಂದು ಡೇಸಲ್ಲಿ ನಾನು ಇದನ್ನು ಗ್ರಾಫ್ನ ಹಾಕಿದ್ದೀನಿ.
ಇಲ್ಲಿ ದಿನ 5 ನಂಬರ್ 5ನೇ ದಿನದಲ್ಲಿ ಆಲ್ರೆಡಿ ಸಂಭವಿಸುವುದು 90% ನನಗೆ ಕನ್ಫರ್ಮ್ ಇತ್ತು. ಯಾಕೆ ನಾನು ಇದೇ ಹೇಳಿದ್ದು, ಕಳೆದ 1 ವರ್ಷಗಳಿಂದ ಇಂಥವೆಲ್ಲ ಸಿನಾರಿಯೋಗಳು ಆಗ್ತಾ 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 ಈ ಬ್ಲೂ ಕರ್ವ್ ಮೇಲೆ ಹೋಗಿಸ್ಬೇಕು ಅಂತ ನಾನು ಹೇಳಿದೆ. ಅದು ನಮ್ಮ ಟೋಟಲ್ ಗೋಲ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ. ಬ್ಲೂ ಕರ್ವ್ 20% ಇತ್ತು ಅವಾಗೆಲ್ಲ, ಇವಾಗ 90%ಗೆ ಏರ್ಬಿಟ್ಟಿದೆ. ಯಾಕೆ? ಇದು ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್. ಪದೇ 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 ನನ್ನ ಸಕ್ಸಸ್ಗೆ ಬ್ರೈನ್ ವಾಶ್ ಮಾಡಿರೋದಕ್ಕೋಸ್ಕರ ಇವಾಗ ನಾನು ಏನೇ ಅದು ಆಗಲ್ಲ ಅಂತಂದ್ರೆ ಕೂಡ ನಥಿಂಗ್ ಅಷ್ಟೇ. ಲೈಕ್ ಅದು ಅವ್ರ ನಂಬಿಕೆ, ನಾ ಏನು ಮಾಡೋಕ್ಕಾಗುತ್ತೆ? ಯಾಕಂದರೆ ಇಂಪಾಸಿಬಲ್ ಇಸ್ ನಥಿಂಗ್. ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋದಿಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಟು ಹಿಮ್ ಹೂ ಬಿಲೀವ್ಸ್ ಅಂತ ಹೇಳ್ತಾರೆ. ಅಂದರೆ ಯಾರು ನಂಬ್ತಾರೋ ಅವರಿಗಷ್ಟೇ ಇದು ಗೊತ್ತಾಗುತ್ತೆ. ಅಂದರೆ ನಾನೊಂದು ನಂಬ್ತೀನಿ, ಅವನೊಂದು ನಂಬ್ತಾನೆ, ಯಾವ್ದು ನಿಜ? ಈ ಥರ ಒಂದು ಕ್ವಶನ್ ಬಂದ್ಬಿಡುತ್ತೆ. ಯಾವ್ದು ನಿಜ ಅಂಥೇಳಿ ಇಲ್ಲಿ ಪ್ರಶ್ನೆ ಬರಲ್ಲ. ಯಾಕಂದರೆ ಮತ್ತೆ ಹೇಳ್ತಿದ್ದೀನಲ್ಲ, ನಿಜ ಅನ್ನೋದೇ ಒಂದು ಸಬ್ಜೆಕ್ಟಿವ್. ಯಾವುದು ನಿಜ ಅನ್ನೋದಕ್ಕೊಂದು ಕ್ಲೂ ಕೊಡ್ತೀನಿ ನಾನು. ಯಾಕಂದರೆ ಇದು ನಿನಗೆ ನಿಜ, ಅದು ನನಗೆ ನಿಜ ಅಂತ ನಾನು ಹೇಳೋಕ್ಕಾಗಲ್ಲ. ಕ್ಲೂ ಕೊಡ್ತೀನಿ. ಯಾವಾಗ ದಿನಾಲೂ ನಿನಗೆ ಏನೂ ಬೇಡ ಅಂತ ಅನಿಸುತ್ತೋ, ಆದರೂ ಎಲ್ಲ ಇದೆ ಅಂತ ಅನಿಸುತ್ತೋ, ಯಾವಾಗಲೂ ಏನೂ ಇಲ್ದಂಗೆ ಅಥವಾ ಯಾರೂ ಇಲ್ದಂಗೆ, ಏನೂ ವಸ್ತು ಇಲ್ದಂಗೆ ನನಗೆ ಹ್ಯಾಪಿ ಇದೆಯಪ್ಪ ಅಂತ ಅನ್ನಿಸ್ತಾ ಹೋಗುತ್ತೋ ಮೈಂಡಿಗೆ ವಿತೌಟ್ ಎನಿ ರೆಸಿಸ್ಟೆನ್ಸು, ಅದು ನಿನ್ನ ಪಾಲಿನ ಸತ್ಯ. ಅವಾಗ ನೀನು ಸರಿಯಾಗಿದೆಯಾ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇದು ಓನ್ಲಿ ಸಬ್ಜೆಕ್ಟಿವ್ ಗ್ರಾಫು. ಈ ಗ್ರಾಫು ನಿಮಗೆ ಹಿಂಗೆ ಇರಬೇಕು ಅಂತ ಇಲ್ಲ. ನಾನು 1 ವರ್ಷದಿಂದ ಆ ಥರ ಮಾಡ್ತಾ ಇರೋದಕ್ಕೆ ನನ್ನ ನಂಬಿಕೆಗಳು ಜಾಸ್ತಿ ಆಗಿ ನನ್ನ ಮೈಂಡ್ ಆ ಥರ ಆಗ್ಬಿಟ್ಟು ಪ್ಯಾರಾಡೈಮ್ ಶಿಫ್ಟ್ ಆಗಿಬಿಟ್ಟು 90% ನಾನು ಆಲ್ರೆಡಿ ನಂಬಿದ್ದೆ. ಆಮೇಲೆ ಅದು ಕಾನ್ಸ್ಟೆಂಟಾಗಿ 90% ಇತ್ತು. ಯಾಕಂದರೆ ಅವಾಗ ಇಂಟರ್ವ್ಯೂ ನಡೀತಾ ಇತ್ತು, ಅವರ ರಿಯಾಕ್ಷನ್ ನೋಡ್ತಾ ಇದ್ದೆ. ಆಮೇಲೆ 30ನೇ ದಿನ ನೋಡಬೇಕು, ಲಾಸ್ಟಿಗೆ ಆಫರ್ ಬಂದಾಗ ಸಂಭವಿಸುವುದು ಆಲ್ಮೋಸ್ಟ್ 99%ಗೆ ಹೋಗಿದೆ, 95% ಮೇಲಿದೆ. ಯಾಕೆ ಇದು 100% ಆಗಿಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ, ಆ ಸಿನಾರಿಯೋ ಎಕ್ಸಾಕ್ಟ್ ಆಗಿಲ್ಲ. ಯಾಕಂದರೆ ಪಿನ್ ಟು ಪಿನ್ ಇಮ್ಯಾಜಿನ್ ಮಾಡಬೇಕು. ಬರೀ ಒಂದು ಹಿಂಗೆ ಅಂದ್ಬಿಟ್ಟೆ ಹಿಂಗಾಯಿತು, ಆದರೆ ಅದರ ಥರ ಆಯಿತು, ಅದು ಹೌದಲ್ಲ ನನಗೆ ಗೊತ್ತಾಗ್ತಿಲ್ಲ ಅಂತಲ್ಲ, ಅದು ಎಕ್ಸಾಕ್ಟ್ ಅದೇ ಬರಬೇಕು. ಸೊ ಆ ಥರ ಬಂದಿರಲಿಲ್ಲಲ್ಲ. ಸೊ ನನ್ನ ಕೇಸಲ್ಲಿ ಆ ಬಿಲ್ಡಿಂಗ್ಸ್ಗಳು ಆ ಥರ ಕಾಣ್ತಾ ಇರಲಿಲ್ಲ. ಸೊ ಆದ್ದರಿಂದ 99%ಗೆ ಇಟ್ಟಿದ್ದೀನಿ. ಬಟ್ ಅದು ನಿಜನೇ ತಾನೆ, ಅವರೆಲ್ಲ ಬಂದರು, ಆ ಥರ ಹ್ಯಾಂಡ್ ಶೇಕ್ ಎಲ್ಲ ಹಿಂಗಾಗಿತ್ತು. ನಾನು ಒಂದು ತಾಸು ಪ್ರೆಸೆಂಟೇಷನ್ ಕೂಡ ಕೊಟ್ಟೆ ನಾನು ಆ್ಯಕ್ಚುಲಿ. ಆಮೇಲೆ ಅಲ್ಲಿ ಸಿಗಲೇಬೇಕು ಅನ್ನೋ ಪ್ರತಿಶತ ಅಬ್ಸೆಷನ್ ಲೆವೆಲ್ ಯಾಕೆ 60% ಇದೆ ಫಸ್ಟಿಗೆ ಅಂತಂದರೆ, ಅದೇ ಇನ್ನೂ ಗ್ರ್ಯಾಜುಯೇಟ್ ಆಗಿದ್ದೀನಿ, ಲೈಕ್ ನನಗೆ ಸಿಗಲೇಬೇಕು, ಇನ್ನೂ ಜಾಬ್ ಬೇಕು ಅಂತ ಇರ್ತಾರಲ್ಲ ಅವಾಗ. ಅಂದರೆ ಅವಾಗ ಈಗ ಇದು ಫಸ್ಟಿಗೆ ಇರಲ್ಲ ಸೇರಿದಾಗ, ಇನ್ನೇನು ಮುಗಿಸ್ತಿದ್ದೀವಿ, ಗ್ರ್ಯಾಜುಯೇಟ್ ಆಗ್ತಿದ್ದೀವಿ ಅನ್ನುವಾಗೆ ಇರುತ್ತೆ. ಸೊ ಇದೆಲ್ಲ ಕಾಮನ್, ಇದು ಕಾಮನ್ ನೇಚರ್. ಸೊ ಆ ಒಂದು ಅಬ್ಸೆಷನ್ ಇತ್ತಷ್ಟೇ 60%. 15ನೇ ದಿನ ಆದಮೇಲೆ, 5ರಿಂದ 15ನೇ ದಿನ ಆದಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಯಾಕಂತಂದರೆ ನನಗೆ ಅವರ ರಿಯಾಕ್ಷನ್ ಗೊತ್ತಾಗಿತ್ತು, ಪಕ್ಕ ಇವರು ಬಿಹೇವ್ ಮಾಡಿರೋದು ನೋಡಿದ್ರೆ ನಂಗೆ ಆಫರ್ ಸಿಗುತ್ತೆ ಅಂತ. ಆಮೇಲೆ ಅವರು ಬಿಸ್ನೆಸ್ ಮ್ಯಾನೇಜರ್ ಕೂಡ ಹೇಳಿದ್ರು ನನಗೆ, ಆ ಇಂಟರ್ವ್ಯೂವಲ್ಲೇ ನೀನು ಚೆನ್ನಾಗಿ ಮಾಡಿದೆ ನಾನು ಅಂತ ಹೇಳಿ. ಸೊ ಆದ್ದರಿಂದ ನಾನು ಅಬ್ಸೆಷನ್ ಕಡಿಮೆ ಆಗ್ತಾ ಬಂತು. ಮತ್ತು ಕೊನೆಯ ದಿನ ಆಫರ್ ಬಂದರೂ ಕೂಡ ನಿನಗೆ ಯಾಕೆ ಸಿಗಲೇಬೇಕು ಅನ್ನೋ ಮನೋಭಾವ ಅಬ್ಸೆಷನ್ನು 30% ಇದೆ. ಯಾಕೆ 0ಗೆ ಹೋಗಿಲ್ಲ ಅದು? ಇನ್ನೂ ಯಾಕೆ 30% ಇದೆ ನೀನು ಬಯಸ್ತಾ ಇದೆಯಾ ಅಂತಂದರೆ, ನಾನು ಹೇಳಿದ್ನಲ್ಲ, ಇದು ಒಂದು ಶಾರ್ಟ್ ಟರ್ಮ್ ಗೋಲ್ ಅಷ್ಟೇ. ನಾವು ಒಂದು ತೊಗೊಂಡ್ಬಿಟ್ಟಿದ್ದೀವಿ ಅಂತ ತಕ್ಷಣ ಇದೇ ಲೈಫ್ ಫುಲ್ ಮಾಡಬೇಕು ಅಂತಲ್ಲ. ನಂದು ಲಾಂಗ್ ಟರ್ಮ್ ಗೋಲ್ಸ್ಗಳು ಬೇರೆ ಇರೋದಕ್ಕೆ ಇದು ಟೆಂಪ್ರವರಿ ಆಗಿ ನಾನು ಒಪ್ಕೊಂಡಿರೋಂಥ ಪೊಸಿಷನ್ನು. ಆದ್ದರಿಂದ ಇನ್ನೂ ಸಿಗಬೇಕು ಅಂತ ನನಗೆ ಇದೆ. ಆದರೆ ಅದು ಕರೆಂಟ್ ಸಿನಾರಿಯೋ, ಇದು ಕರೆಂಟ್ ಸಿನಾರಿಯೋ, ಇವತ್ತಿನ ದಿನಕ್ಕೆ ಮಾತಾಡ್ತಾ ಇರೋದು. ಅದಕ್ಕೋಸ್ಕರ ಇನ್ನು 30% ಬೇಕು ಅಂತ. ಈ ಬೇಕುಗಳಲ್ಲಿ ಬೇರೆ ರೀತಿ ಬೇಕು ಅಂತ ಕೂಡ ಇರ್ಬೋದು. ಅದು ನನ್ನ ಒಂದು ಇನ್ನೂ ಡೀಪಾಗಿ ನನ್ನ ಎಮೋಷನಲ್ ಟ್ರ್ಯಾಕ್ನ ಮಾಡಬೇಕು. ಅದಕ್ಕೆ ಹೇಳಿದ್ದೆ ನಾನು, ಇವಕ್ಕೆಲ್ಲ ಮಷಿನ್ ಲೆವೆಲ್ಗಳು, ಮಷಿನ್ ಲರ್ನಿಂಗ್ಗಳು ಬೇಕಾಗುತ್ತೆ. ಒಬ್ಬ ಮನುಷ್ಯರ ಎಮೋಷನಲ್ ಸ್ಟೇಟ್ ಹೇಗಿದೆ ಅಂತ ಹೇಳಿ ಗೊತ್ತಾಗೋದ್ರಿಂದ, ಒಬ್ಬ ಮನುಷ್ಯರು ಯಾಕೆ ಒಂದು ಸಂದರ್ಭಗಳಲ್ಲಿ ಅವರಿಗೆ ಖುಷಿ ಆಗುತ್ತೆ, ಯಾಕೆ ಒಂದು ಸಂದರ್ಭಗಳಲ್ಲಿ ಅವರಿಗೆ ನರ್ವಸ್ ಆಗುತ್ತೆ, ಯಾಕೆ ಒಂದು ಸಂದರ್ಭಗಳಲ್ಲಿ ಅವರಿಗೆ ಎಲ್ಲವನ್ನು ಗೆದ್ದೆನ್ನೋ ಮನೋಭಾವ ಬರುತ್ತೆ, ಯಾಕೆ ಅದು 5 ನಿಮಿಷ ಆದಮೇಲೆ ಹೋಗ್ಬಿಡುತ್ತೆ, ಯಾಕೆ ಅವರು ಇನ್ನೊಬ್ಬರಿಂದ ಡಿಸ್ಟರ್ಬ್ ಆಗ್ತಾರೆ, ಯಾಕೆ ಇನ್ನೊಬ್ಬರಿಂದ ಅವರು ಇನ್ಸ್ಪೈರ್ ಆಗ್ತಾರೆ, ಯಾಕೆ ಇನ್ನೊಬ್ಬರನ್ನ ಬೇಕು ಅಂತ ಬಯಸ್ತಾರೆ, ಯಾಕೆ ಅವ್ರನ್ನ ಬೇಕು ಅಂತ ಬಯಸಿದ್ರು ಕೂಡ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಸ್ವಲ್ಪ ದಿನ ಆದಮೇಲೆ. ಇವೆಲ್ಲ ನಾವು ಲಾಕ್ ಆಗ್ಬಿಟ್ಟಿದ್ದೀವಿ. ನಮ್ಮ ಬಾಡಿ ಒಳಗಡೆ ನಮ್ಮ ಆತ್ಮನೋ ಅಥವಾ ಏನೋ ಅದು ಒಂದು ಕಾನ್ಷಿಯಸ್ನೆಸ್ಸು ಲಾಕ್ ಆಗ್ಬಿಟ್ಟಿದೆ. ಒಬ್ಬರಲ್ಲಿ ಏನಾಗುತ್ತೆ ಅಂತ ಕೇಳದೆ ಹೊರತು ಗೊತ್ತಾಗಲ್ಲ ನನಗೆ. ಅವ್ರು ಹೇಳ್ಬೋದು, ಅವ್ರು ನನಗೆ ನಂಬಿಕೆ ಇದೆ, ಅವರೆಲ್ಲ ನನಗಷ್ಟೇ ಹೇಳೋದು ಅವ್ನ ಸೀಕ್ರೆಟ್ಗಳನ್ನು, ಅವಳು ನನಗಷ್ಟೇ ಸೀಕ್ರೆಟ್ ಹೇಳೋದು. ಆದರೆ ಅವರು ಕಾನ್ಷಿಯಸ್ ಸೀಕ್ರೆಟ್ಗಳನ್ನು ಹೇಳ್ತಾರೆ. ಅವ್ರು ಸಬ್ ಕಾನ್ಷಿಯಸ್ಸಲ್ಲಿರೋದು ಅವರಿಗೆ ಗೊತ್ತಾಗಲ್ಲ ಅಂತ ಅಂದಮೇಲೆ ನಿನಗೆ ಆ ಮಣ್ಣು ಹೇಳ್ತಾರರು. ಸೊ ಆದ್ದರಿಂದ ಈ ಒಂದು ಮೆಥಡ್ಗಳು ಯಾಕೆ ತೋರಿಸಿದೆ ಅಂತಂದರೆ, ಈ ಥರ ನಾವು ಇನ್ನೂ ಡೀಪ್ ಲೆವೆಲಲ್ಲಿ ಮಾಡಬೇಕು. ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಮೆಂಟಲ್ ಹೆಲ್ತ್ ಅದಕ್ಕಿಂತ 1000 ಪಟ್ಟು ಇಂಪಾರ್ಟೆಂಟು. ಫಿಸಿಕಲ್ ಹೆಲ್ತ್ ಯಾವುದೋ ಒಂದು ರೋಗ, ಯಾವುದೋ ಒಂದು ಮೆಡಿಸಿನ್ ಬಂದು ಅದನ್ನು ರೋಗವನ್ನು ಹೋಗಿಸ್ಬಿಡ್ಬೋದು. ಆಮೇಲೆ ಇಮ್ಯುನಿಟಿ ಬರ್ಸ್ಕೊಂಡ್ಬಿಟ್ಟು ಅದನ್ನು ಪರ್ಮನೆಂಟಾಗಿ ಹೋಗಿಸ್ಬಿಡ್ಬೋದು ಕೆಲವೊಂದ್ಸಲ ಆ ರೋಗವನ್ನು. ಆದರೆ
ಈ ಒಂದು ಮೆಂಟಲ್ ಕಂಡೀಷನ್ ಏನಿದೆ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ. ಯಾಕಂದರೆ ನಮಗೆ ಏನು ಬೇಕು ಅಂತ ಕೆಲವೊಂದ್ಸಲ ಗೊತ್ತಿದೆ ಅಂತ ನಮಗೆ ಅನಿಸುತ್ತೆ, ಏನು ಬೇಕು ಅಂತ ಕೆಲವೊಂದ್ಸಲ ಗೊತ್ತಿಲ್ಲ ಅಂತ ಅನಿಸುತ್ತೆ, ಆದರೂ ಕೂಡ ನಮಗೆ ಅದು ಗೊತ್ತಿರುತ್ತೆ. ಸೊ ಈ ಒಂದು ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ಈ ಥರ ನಾವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿದಾಗ, ಅಥವಾ ಇದು ಮ್ಯಾನಿಫೆಸ್ಟೇಷನ್ ಎಕ್ಸಾಂಪಲ್ ಅಷ್ಟೇ, ಇದು ಯಾವುದೇ ರೋಗಕ್ಕೆ ಇರ್ಬೋದು ಅಥವಾ ಯಾವುದೇ ಒಂದು ಮೆಂಟಲ್ ಹೆಲ್ತ್ನ ಇಂಪ್ರೂವ್ ಮಾಡಬೇಕು, ಮೈಂಡ್ಫುಲ್ನೆಸ್ ಇಂಪ್ರೂವ್ ಮಾಡಬೇಕು, ನನಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಮೈಂಡನ್ನ, ಈ ಥರ ಒಂದು ಮಾಡೋಕ್ಕೆ ಇದೊಂದು ನಾನು ಮ್ಯಾನುವಲ್ ಆಗಿ ಒಂದು ಪ್ರೊಸೆಸ್ನ ತೋರಿಸಿದೆ ಅಷ್ಟೇ, ಐಪ್ಯಾಡಲ್ಲಿ ಸ್ಕ್ರೀನಲ್ಲಿ ಮ್ಯಾನುವಲ್ ಆಗಿ ತೋರಿಸಿದೆ, ಇದು ನಾನು ಮಾಡಿರೋದು. ಆದರೆ ಇದನ್ನು ಪ್ರಿಸಿಷನ್ನಾಗಿ ಮಾಡೋದ್ರ ಮೂಲಕ ಪ್ರತಿಯೊಂದು ಫೀಲಿಂಗ್ಗಳನ್ನು, ಈ ಆ್ಯಂಗರು, ಲಸ್ಟು, ಲವ್, ಈ ಥರ ಪ್ರತಿಯೊಂದು ಫೀಲಿಂಗ್ಗಳನ್ನು ಸಪ್ರೇಟಾಗಿ ವಿಂಗಡಣೆ ಮಾಡಬೇಕು. ಇದು ಬರೀ ಅಬ್ಸೆಷನ್ ಮೇಲೆ ಹೇಳಿದೆ, ಬೇಕು ಅನ್ನೋದು ಅಂದರೆ ವಾಂಟಿಂಗ್, ಡಿಸೈರ್ಸ್ ಮೇಲೆ ಹೇಳಿದೆ. ಇದೇ ಥರ ಕೋಪದ ಲೆವೆಲ್ ಹೆಂಗಿತ್ತು, ಆಮೇಲೆ ಇದಾದಮೇಲೆ ಏನು ಒಂದು ಬೇಕು ಅನ್ನೋ ಲೆವೆಲ್ ಹೆಂಗಿತ್ತು, ಒಂದು ಬೇಡ ಅನ್ನೋ ಲೆವೆಲ್ ಹೆಂಗಿತ್ತು, ಒಂದು ಹೇಟ್ರೆಡ್ ಲೆವೆಲ್ ಹೆಂಗಿತ್ತು, ಒಂದು ಖುಷಿಯ ಲೆವೆಲ್ ಹೆಂಗಿತ್ತು, ಇದೆಲ್ಲ ಟ್ರ್ಯಾಕ್ ಮಾಡಬೇಕು. ಆದ್ದರಿಂದ ದೊಡ್ಡ ದೊಡ್ಡ ಕಂಪನಿಗಳಾದ ಆ್ಯಪಲ್ ಮತ್ತು ಈ ಥರ ಡಿಫ್ರೆಂಟ್ ಮಷಿನ್ ಲರ್ನಿಂಗ್ ಕಂಪನಿಗಳು ಏನು ಮಾಡ್ತಿದ್ದಾವೆ, ಈ ಒಂದು ಮನುಷ್ಯರ ಮೆಂಟಲ್ ಹೆಲ್ತ್, ಸೈಕಲಾಜಿಕಲ್ ಹೆಲ್ತನ್ನು ಟ್ರ್ಯಾಕ್ ಮಾಡೋದ್ರ ಮೂಲಕ ಜನರಿಗೆ ಒಂದು ಅವರ ಲೈಫ್ಸನ್ನ ಬೆಟರ್ ಮಾಡಬೇಕು ಅನ್ನೋ ಒಂದು ಗೋಲ್ ಏನಿದೆ, ಇದಕ್ಕೆ ನನ್ನ ಒಂದು ಸಪೋರ್ಟ್ ಇರುತ್ತೆ. ಮತ್ತು ಈ ಮುಂದಿನ ದಿನಗಳಲ್ಲಿ ಯಾವುದೇ ವರ್ಚುವಲ್ ರಿಯಾಲಿಟಿ ಅಥವಾ ಈ ಆಗ್ಮೆಂಟೆಡ್ ರಿಯಾಲಿಟಿಗಳು ಟೆಕ್ನಾಲಜಿಗಳು ಬಂದರೆ, ಈ ವಿಷನ್ ಪ್ರೋ ಥರದ್ದು ಯಾವುದಾದ್ರೂ ಬಂದರೆ ಅದನ್ನು ಯೂಸ್ ಮಾಡಬೇಕು, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಮ್ಮ ಮೆಂಟಲ್ ಹೆಲ್ತು ನಮ್ಮ ಕೈಲಿದೆ. ನಮಗೆ ಕಾಣಲಾರದ್ದು ಕೆಲವೊಂದು ಸಲ ಇಷ್ಟೊಂದು ವಿಜುವಲೈಸೇಷನ್ ಆಗಿ ಬರುತ್ತೆ ಅಂತಂದರೆ ಅದರ ಅಪರ್ಚುನಿಟಿ ಯಾಕೆ ಬಿಡ್ತಾರೆ. ಆದ್ದರಿಂದ ಈ ಒಂದು ಎಸ್ಟಿಮೇಷನ್ ಏನಿದೆ, ಮುಂದಿನ ಒಂದು 27 ವರ್ಷಗಳಲ್ಲಿ ಮೆಂಟಲ್ ಹೆಲ್ತ್ ಬಹಳ ಇಂಪ್ರೂವ್ ಆಗುತ್ತೆ ಅನ್ನೋದು, ಇದು ನನ್ನ ಒಂದು ಕೇಳಿದರೆ ನನ್ನ ಒಂದು ಏನೋ ಯೋಚನೆಗಳಿಗೆ ಏನನ್ನು ಹೇಳ್ತವೆ ಅಂತಂದರೆ ಇದು ನಿಜ ಇದೆ. ಆದರೆ ಇದು 100% ನಿಜನಾ ಅಂತ ಹೇಳಿ ನಾನು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ 90% ನಾನು ಒಪ್ತೀನಿ, ಈ ಥರ ಒಂದು ಡಿವೈಸ್ಗಳು, ಈ ಥರ ಒಂದು ಮಷಿನ್ ಲರ್ನಿಂಗಿಂದ ನಾವು ನಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅನ್ನೋದು ನಾನು ನಂಬ್ತೀನಿ. ಯಾಕೆ ಅಂತಂದರೆ ಎಷ್ಟು ವರ್ಷಗಳಿಂದ, ಎಷ್ಟು ಶತಮಾನಗಳಿಂದ ಈ ಪೇನ್ ಮತ್ತು ಸಫರಿಂಗ್ ಅಂದರೆ ಏನು, ಈ ಲೈಫ್ ಅಂದ್ರೆ ಏನು ಅಂತ ಈ ಅಸ್ತಿತ್ವವನ್ನು ಕ್ವಶನ್ ಮಾಡ್ತಾ ಬಂದಿರೋ ಎಷ್ಟೋ ಫಿಲಾಸಫರ್ಸ್ಗಳು, ಗ್ರೀಕ್ ಫಿಲಾಸಫರ್ಸ್ಗಳು, ಸೆನೆಕಾ ಆಗಿರಲಿ, ಅಥವಾ ಲೈಕ್ ರೋಮನ್ ಫಿಲಾಸಫರ್ಸ್ಗಳಾಗಿರಲಿ, ಈವನ್ ಜರ್ಮನ್ ಫಿಲಾಸಫರ್ಸ್ಗಳಾಗಿರಲಿ, ಯಾಕೆ ಇವರು ಮೈಂಡ್ ಬಗ್ಗೆ ಈ ಥರ ಒಂದು ಆ ಥರ ಕೋಟ್ಗಳನ್ನು ಹೇಳ್ತಾ ಇದ್ದರು, ಯಾಕೆ ಮೈಂಡನ್ನು ಈ ಥರ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳ್ತಿದ್ರು ಅಂತಂದರೆ, ಒಂದು ಕಾಣಲಾರದ ಜಗತ್ತು, ನಮ್ಮೊಳಗೆ ಒಂದು ಕಾಣಲಾರದ ಜಗತ್ತು. ಆ ಜಗತ್ತಿನಲ್ಲಿ ಯಾವುದೇ ತಳಮಳಗಳಾದರೆ ಅವು ಹೊರಗಡೆ ರಿಫ್ಲೆಕ್ಷನ್ ಆಗ್ತವೆ. ಆ ಹೊರಗಡೆ ರಿಫ್ಲೆಕ್ಷನ್ನ ನೋಡಿಬಿಟ್ಟು ಬರೀ ನಮ್ಮ ಬಾಡಿ ಕಣ್ಣಿನಿಂದ ನೋಡಿಬಿಟ್ಟು ಯಾಕೆ ಹಿಂಗೆ ಅಂತ ಕ್ವಶನ್ ಮಾಡ್ತೀವಿ. ಯಾಕೆ ಇನ್ವಿಸಿಬಲ್ ಜಗತ್ತುಗಳ ಆ ಒಂದು ನರಳಾಟ ಒಳಗಡೆ ಇದೆ, ಆ ನರಳಾಟದ ಸೌಂಡು, ಆ ಗುಡುಗು, ಆ ಮಿಂಚು ಹೊರಗಡೆ ಕಾಣ್ತಿದೆ. ಸೊ ಕನ್ಫ್ಯೂಷನ್ನು ಎಲ್ಲಿಂದ ಬಂತು ಇದು ಅಂತ. ಆದ್ದರಿಂದ ಈ ಮಷಿನ್ ಲರ್ನಿಂಗ್ಗಳು ಬರೋದ್ರಿಂದ ಆವಾಗ ನಮಗೆ ಅರ್ಥ ಆಗುತ್ತೆ, ಓ ಇದು ನಾನು, ನನ್ನಿಂದ ಇದು ಬರ್ತಿರೋದು, ನನ್ನಿಂದ ಎಲ್ಲ, ನನ್ನ ಮೂಲಕ ಬರ್ತಾ ಇದೆ ಇದು, ನಾನು ಸರಿ ಆಗ್ಬೇಕು ಇವತ್ತು, ಹೊರಗಡೆ ಏನೂ ಇಲ್ಲ, ನಾನು ಅದನ್ನು ಆ ಥರ ನೋಡ್ತಾ ಇದ್ದೀನಿ, ನನ್ನ ಎಮೋಷನಲ್ ಸ್ಟೇಟ್ ಹಂಗಿದೆ. ಸೊ ಈ ಥರ ಒಂದು ವಿಜುವಲೈಸೇಷನ್ ಪ್ರತಿಯೊಂದು ಫೀಲಿಂಗ್ಸ್ಗಳಿಗೆ, ಅರಿಸ್ಟಾಟಲ್ಗೆ ಬರೋದ್ರಿಂದ ಮುಂದೆ ಜನರಿಗೆ ಮೆಂಟಲ್ ಹೆಲ್ತ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು, ವಿಜ್ಞಾನದ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.